ನಮಸ್ಕಾರ ವೀಕ್ಷಕರೇ, ಮಹರ್ಷಿ ದರ್ಪಣ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ವೀಕ್ಷಕರೇ, ಹೊಸ ವರ್ಷ ಶುರುವಾಗಿದೆ. ವರ್ಷದ ಹರ್ಷದೊಂದಿಗೆ ಈ ವರ್ಷ ನಮಗೆ ಹೇಗಿರುತ್ತೆ ಅನ್ನುವಂಥ ಚಿಂತೆ ಕೂಡ ನಿಮ್ಮನ್ನು ಕಾಡ್ತಾ ಇರುತ್ತೆ. ಆ ಚಿಂತೆನ ಪರಿಹಾರ ಮಾಡಲಿಕ್ಕೆ ನಮ್ಮೊಂದಿಗಿದ್ದಾರೆ ಖ್ಯಾತ ತಾಂಬೂಲ ಜ್ಯೋತಿಷ್ಯ ಪಂಡಿತರು, ಸಂಖ್ಯಾಶಾಸ್ತ್ರಜ್ಞರು ಹಾಗೂ ಅಕ್ಷತಾ ಜ್ಯೋತಿರ್ವಿದ್ಯಾ ಪ್ರವೀಣರಾದಂಥ ಶ್ರೀ ರವಿಶಂಕರ ಗುರೂಜಿಯವರು. ಬನ್ನಿ ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ಕಾರ ಗುರೂಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಶಂಕರ್. ಗುರೂಜಿ, ಈ ದಿನ ಗುರುವಾರ, ಗುರುಗಳ ವಾರ. ಹಿಂದಿನ ಸಂಚಿಕೆಯಲ್ಲಿ ನಮ್ಮ ಗುರುಗಳು ಚಹದ ಮೂಲಕ ಜ್ಯೋತಿಷ್ಯನ ತಿಳಿಸಿದರು. ಈ ದಿನ ಯಾವ ಒಂದು ವಿಶೇಷ ಮಾಹಿತಿ ಸಿಗುತ್ತೆ ಅಂತ ನಮ್ಮ ವೀಕ್ಷಕರೆಲ್ಲ ಕಾತರದಿಂದ ಕಾಯ್ತಾ ಇರ್ತಾರೆ. ಆ ಬಗ್ಗೆ ತಿಳಿಸ್ಕೊಡಿ ಗುರೂಜಿ. ಅದರ ಜೊತೆಗೆ ಈ ದಿನದ ವಿಶೇಷತೆ ಏನು ಅಂತ ದಯವಿಟ್ಟು ತಿಳಿಸ್ಕೊಡಿ. ಹೊಸ ವರ್ಷ ಆರಂಭ ಆಗಿದೆ. ಎಲ್ಲ ಸಡಗರ ಸಂಭ್ರಮ. ನೆನೆ ದೇವಸ್ಥಾನಕ್ಕೆಲ್ಲ ಹೋಗಿರ್ತೀರ, ಒಂದು ಪುಟ್ಟ ದೀಪ ಹಚ್ಚಿರ್ತೀರ. ಪುಟ್ಟ ನಿಮ್ಮ ಕೋರಿಕೆ ಸಂಕಲ್ಪ, ಈ ವರ್ಷ ಏನು ಮಾಡ್ಕೋಬೇಕು, ಯಾವ್ಯಾವ ಸಿದ್ಧತೆ ಮಾಡ್ಕೋಬೇಕು, ಯಾವ ಕೆಲಸ ಅಚೀವ್ಮೆಂಟ್ ಮಾಡ್ಕೋಬೇಕು, ವಿದ್ಯಾರ್ಥಿಗಳು ಯಾವ ರೀತಿ ತಯಾರಿ ಮಾಡ್ಕೋಬೇಕು, ಎಕ್ಸಾಮ್ಸ್ ಬೇರೆ ಬರ್ತಿದೆ, ಎಲ್ಲ ಒಂದು ಪುಟ್ಟ ಒಂದು ಪ್ಲ್ಯಾನಿಂಗ್ ಮಾಡ್ಕೊಂಡಿರ್ತೀರ ಅಂತ ಅನ್ಕೋತೇನೆ. ನೋಡಿ, ಜೀವನದಲ್ಲಿ ಪ್ರತಿಯೊಂದು ಪ್ಲ್ಯಾನಿಂಗಲ್ಲೇ ಹೋಗಬೇಕು. ಸ್ವಲ್ಪ ಪ್ಲ್ಯಾನಿಂಗ್ ಆದರೂ ಇರಬೇಕು. ನಾವು ಏನೇ ಕೆಲಸಗಳು ಮಾಡಿದ್ರೂ, ಎಷ್ಟೇ ನಿಯಮಬದ್ಧವಾಗಿ ಮಾಡಿದ್ರೂ ಮೇಲಿರುವವನ ಪ್ಲ್ಯಾನಿಂಗ್ ಬೇರೆ ಇರುತ್ತೆ, ಅವನ ಲೆಕ್ಕಾಚಾರ ಬೇರೆ ಇರುತ್ತೆ. ಆದರೂ ಮನುಷ್ಯ ಪ್ರಯತ್ನ ದೈವ ಪ್ರಯತ್ನಕ್ಕಿಂತಲೂ ದೊಡ್ಡದು ಅನ್ನೋ ಒಂದು ಮಾತು ಹೇಳ್ತಾರೆ ಗುರುಗಳು. ಅದರಿಂದ ಹೊಸ ವರ್ಷ ನೆನ್ನೆ ಅಂತೂ ಮಿಸ್ ಮಾಡಿಕೊಂಡ್ರಿ. ಇವತ್ತು ಗುರುವಾರ, ವಿಶೇಷವಾಗಿ ಪೂರ್ವಾಷಾಢ ನಕ್ಷತ್ರ. ಇವತ್ತು ಮಾಡತಕ್ಕಂಥ ಅದರಲ್ಲೂ ಪ್ರಥಮಿ ಆರಂಭ, ನೆನ್ನೆ ಅಮಾವಾಸ್ಯೆ, ಇವತ್ತು ಪ್ರಥಮಿಯ ಒಂದು ಪ್ರಭಾವ ಇರತಕ್ಕಂಥದ್ದು. ಇವತ್ತಿನಿಂದಲೇ ಒಂದು ಪುಟ್ಟ ಜಿಮ್ಮಿಗೆ ಸೇರಿ, ಪುಟ್ಟ ವರ್ಕೌಟ್ ಸ್ಟಾರ್ಟ್ ಮಾಡಿ, ಪುಟ್ಟ ಯೋಗ ಸ್ಟಾರ್ಟ್ ಮಾಡಿ, ಪುಟ್ಟ ಒಂದು ಮೆಡಿಟೇಷನ್ ಸ್ಟಾರ್ಟ್ ಮಾಡಿ, ಮಕ್ಕಳಿಗೊಂದು ಟೀಚಿಂಗ್ ಮಾಡ್ತಕ್ಕಂಥದ್ದು, ನೀವು ಹೊಸತನದ ಒಂದು ಕಲಿಯುವಿಕೆಗೆ ಒಂದು ಹೊಸ ಪ್ರಯತ್ನ ಮಾಡ್ತಕ್ಕಂಥದ್ದು ಮಾಡಿ, ಮನೆಯನ್ನು ಅಚ್ಚುಕಟ್ಟಾಗಿಟ್ಕೊಳ್ಳಿ, ನಿಮ್ಮವರನ್ನು ಪ್ರೀತಿಸಿ, ನಿಮ್ಮ ಕುಟುಂಬವನ್ನು ಪ್ರೀತಿಸಿ, ನೀವು ಮಾಡ್ತಿರ್ತಕ್ಕಂಥ ಕೆಲಸ ಕಾರ್ಯವನ್ನು ಪ್ರೀತಿಸಿ. ಮೊದಲು ಅದನ್ನು ನೋಡ್ಕೊಳ್ಳಿ. ಸಣ್ಣ ಸಣ್ಣ ಕೆಲಸಗಳೇ ತುಂಬ ಇರಿಟೇಷನ್ ಮಾಡೋದು, ತುಂಬ ಸಣ್ಣ ಸಣ್ಣ ಸಮಸ್ಯೆಗಳು, ಸಣ್ಣ ಮುಳ್ಳೆ ನಮ್ಮನ್ನು ತುಂಬ ಬಾಧೆ ಇಡ್ತಕ್ಕಂಥದ್ದು. ದೊಡ್ಡ ಗಾಯ ಏನೂ ಅನಿಸೋಲ್ಲ, ದೊಡ್ಡ ಪೇಟು ನಮಗೇನು ಮನಸ್ಸಿಗೆ ಬಾಧೆ ಅನ್ನಿಸ್ತಕ್ಕಂಥದ್ದು ಅನಿಸೋಲ್ಲ. ಆದರೆ ಆ ಸಣ್ಣ ಗಾಯ ಅನ್ನತಕ್ಕಂಥದ್ದು ಇದೆಯಲ್ಲ, ಪೂರ್ತಿ ನಮ್ಮನ್ನು ಅಯ್ಯೋ ಇಲ್ಲಿ ಪೆಟ್ಟಾಗಿದೆ ಅದನ್ನೇ ಕೆರಿತಾ ದೊಡ್ಡ ಗಾಯ ಮಾಡ್ಕೊಳ್ತಕ್ಕಂಥದ್ದು. ಅದರಿಂದ ಇವತ್ತಿನಿಂದಲಾದರೂ ಈ ಗುರುವಾರ ಅಭಿವೃದ್ಧಿಯ ದಿನ, ಶುಕ್ಲ ಪಕ್ಷ ಆರಂಭ ಆಗಿರ್ತಕ್ಕಂಥದ್ದು, ವಿಶೇಷವಾಗಿ ಕೆಲಸಗಳು ಮಾಡ್ಕೋತೇವೆ ಅಂತ ಸಿದ್ಧತೆಯನ್ನು ಮಾಡಿಕೊಂಡು ಮುಂದಕ್ಕೆ ಹೆಜ್ಜೆ ಇಡಿ. ಒಂದು ಅಡುಗೆ ಮಾಡಬೇಕಾದ್ರೆ ಅಮ್ಮ ನೋಡಿ, ಅಕ್ಕಿ ಮೊದಲೇ ತೆಗೆದಿಟ್ಕೊಂಡಿರುತ್ತೆ, ಅದನ್ನು ಕ್ಲೀನ್ ಮಾಡಿ ತೆಗೆದಿಟ್ಕೊಂಡಿರುತ್ತೆ. ಒಂದು ತರಕಾರಿ ಶುದ್ಧಿ ಮಾಡಿ ತೆಗೆದಿಟ್ಕೊಂಡಿರುತ್ತೆ, ಅದನ್ನು ಕಟ್ ಮಾಡಿ ತೆಗೆದಿಟ್ಕೊಂಡಿರುತ್ತೆ. ಸ್ಟವ್ ಪಕ್ಕದಲ್ಲಿ ಒಂದು ಮ್ಯಾಚ್ ಬಾಕ್ಸ್ ಇರುತ್ತೆ, ಎಣ್ಣೆ, ಪಾತ್ರೆ, ನೀರು, ಅರಿಶಿನ ಪುಡಿ ಎಲ್ಲ ಸಿದ್ಧತೆ ಮಾಡ್ಕೊಂಡು ಎಷ್ಟು ಅಚ್ಚುಕಟ್ಟಾಗಿ ಅಡುಗೆ ಮಾಡ್ತಾರೆ. ಅದಕ್ಕೆ ಅಷ್ಟು ರುಚಿ, ಪ್ರೀತಿಯಿಂದ, ಇಷ್ಟದಿಂದ ಮಾಡ್ತಾರೆ. ಅದಕ್ಕೆ ಅಮ್ಮನ ಕೈ ತುತ್ತು ಎಲ್ಲ ತುತ್ತುಗಳಿಗಿಂತ ದೊಡ್ಡ ಕೈ ತುತ್ತು ಅಂತ ಇರ್ತದೆ. ಹಾಗೆ ನಾವು ಮಾಡುವ ಕೆಲಸವನ್ನು ಕೂಡ ಇಷ್ಟದಿಂದ ಪ್ರೀತಿಯಿಂದ ಮಾಡಿ, ಇಷ್ಟದಿಂದ ಪ್ರೀತಿಯಿಂದ. ಆ ಸಂಪಾದನೆಗೋಸ್ಕರನೋ, ಯಾರಿಗೋ ಏನೋ ಮಾಡ್ತಿದ್ವಿ ಬಿಡಿ ಅನ್ನತಕ್ಕಂಥ ಬೇಜವಾಬ್ದಾರಿಯಿಂದಲೋ, ಕೆಲಸ ಕೂಡ ಏನೋ ಸಂಬಳ ಕೊಡ್ತಾನೆ ಏನೋ ಮಾಡ್ಕೊಳ್ಳೋಣ ಬಿಡಿ ಅನ್ನತಕ್ಕಂಥದ್ದು, ಅವ್ರು ಯಾರು ಎಲ್ಲಿ ನೋಡ್ತಾರೆ, ನಾವು ಮಾಡ್ಕೊಂಡು ಹೋಗೋಣ ಬಿಡು ಅನ್ನತಕ್ಕಂಥದ್ದು. ಅರೆ ಮದುವೆ ಆಗಿ 10 ವರ್ಷ ಆಯಿತು ಬಿಡಿ ಗುರುಗಳೇ, ಇನ್ನೇನಿದೆ ಮಾತಾಡೋದು, ಹೆಂಡತಿ ಹತ್ರ, ಗಂಡನ ಹತ್ರ, ಮಕ್ಕಳ ಹತ್ರ, ಅಪ್ಪ ಅಮ್ಮನ ಹತ್ರ ಮಾತಾಡ್ತಾನೇ ಇದ್ದೇವೆ ಜೀವನ ಪರ್ಯಂತ ಅನ್ನತಕ್ಕಂಥದ್ದು. ಸುಮಾರು 20 ವರ್ಷದಿಂದ ಅದೇ ಕೆಲಸ ಮಾಡ್ತಿರೋದು ಗುರುಗಳೇ. 20 ವರ್ಷದಿಂದಲೂ ಈ ಉಸಿರಾಟ, ಈ ಮೂಗಿಗೆ ಹೋಗುವುದನ್ನು ಒಂದು ಕ್ಷಣ ನಿಲ್ಲಿಸ್ತು ಅಂದರೆ ಯೋಚನೆ ಮಾಡಿ ನೋಡಿ. ನಾವು ಮೇಲಕ್ಕೆ ಆ ಬರೋ ಗಾಳಿ ಕೂಡ ಬೇಜಾರಾಗ್ಬಿಟ್ಟು ನಾನು ಬರೋಲ್ಲ ಅಂದ್ಬಿಟ್ರೆ, ಬರತಕ್ಕಂಥ ಬಿಸಿಲು ಬರೋಲ್ಲ, ಆ ಗಾಳಿ ಬರೋಲ್ಲ, ಆ ಕತ್ತಲು ಬರೋಲ್ಲ ಅಂದರೆ ಮುಳುಗೋದ್ವಿ ನಾವು, ಹೌದಲ್ವಾ? ಅವ್ರು ಯಾವತ್ತಾದರೂ ಬರತಕ್ಕಂಥದ್ದನ್ನು, ತಾವು ಮಾಡುವ ಕರ್ತವ್ಯವನ್ನು ಬದಲಾಯಿಸಿದ್ದುಂಟೋ? ನಿಮ್ಮ ಕರ್ತವ್ಯವನ್ನು ಇಷ್ಟದಿಂದ ಮಾಡಿ, ಪ್ರೀತಿಯಿಂದ ಮಾಡಿ, ಗೌರವದಿಂದ ಮಾಡಿ, ಅಭಿಮಾನದಿಂದ ಮಾಡಿ. ಇದು ದೇವರು ನಮಗೆ ಕೊಟ್ಟಿರ್ತಕ್ಕಂಥ ಬಹುದೊಡ್ಡ ವರ ಅಂದುಕೊಳ್ತಕ್ಕಂಥದ್ದು ಮಾಡಿ. ಆ ವರ ನಿಮಗೆ ಬಹುದೊಡ್ಡ ಬ್ರಹ್ಮಾಸ್ತ್ರವಾಗಿ ತುಂಬ ವಿಶೇಷವಾದಂಥ ಲಾಭಗಳನ್ನು, ಶಕ್ತಿಯನ್ನು, ಸಂಪಾದನೆಯನ್ನು ತಾನಾಗಿ ತಗೋಬಂದು ಕೊಡುತ್ತೆ. ಮಾಡ್ಕೋತೀರಾ ಅಂತ ಅನ್ಕೋತೀನಿ. ಇರಲಿ ವೀಕ್ಷಕರೇ, ಇವತ್ತಿನ ವಿಶೇಷತೆಗೆ ಬಂದುಬಿಡೋಣ. ವಿಜಯನಾಮ ಸಂವತ್ಸರ, ವಿಶೇಷವಾಗಿ ಪುಷ್ಯ ಮಾಸ ಆರಂಭ, ಗುರುವಾರದ ಶುಕ್ಲ ಪಕ್ಷದ ಪ್ರಥಮಿ ದಿನ,
ಪೂರ್ವಾಷಾಢ ನಕ್ಷತ್ರ, ವ್ಯಾಗತ ಯೋಗ, ಭವಕರಣ. ಇವತ್ತು ವಿಶೇಷವಾಗಿ ಕೆಲವೊಂದು ವಿಚಾರಗಳನ್ನು ತಿಳಿಸ್ಕೊಡ್ತೇನೆ. ಹಿಂದಿನ ಸಂಚಿಕೆಗಳಲ್ಲಿ ಹೇಳ್ತಿದ್ದೆ, ಈ ಮನೆಯಲ್ಲಿ ಕೆಲವೊಂದು ಆ ಒಂದು ಸನ್ನಿವೇಶಗಳು, ಕೆಲವೊಂದು ಪ್ರಕೃತಿ ನಿಯಮಿತವಾದಂತಹ ವಸ್ತುಗಳು ನಮಗೆ ಕಾಣುತ್ತೆಯೋ ಕಾಣುವ ಹಾಗೆಯೋ ಆ ಒಂದು ಸೃಷ್ಟಿಯನ್ನು ಮಾಡಿಸ್ತಕ್ಕಂಥದ್ದಾಗುತ್ತೆ. ಆ ಒಂದು ಹಲ್ಲಿ ಇರ್ಬೋದು, ಜೇಡ ಬಲೆ ಕಟ್ಟತಕ್ಕಂಥದ್ದು ಇರಬಹುದು, ಇಲಿಗಳ ಕಾಟ ಇರ್ಬೋದು, ತಿಗಣೆಗಳ ಕಾಟ ಇರ್ಬೋದು, ಜೇನು ಗೂಡು ಕಟ್ಟತಕ್ಕಂಥದ್ದು, ಸರ್ಪವೇನಾದರೂ ಮನೆ ಒಳಗಡೆ ಪ್ರವೇಶ ಆಗ್ತಕ್ಕಂಥದ್ದು ಇರ್ಬೋದು. ಅಂಥವುಗಳಲ್ಲಿ ಇವತ್ತು ಒಂದು ಬಹುಮುಖ್ಯ ವಿಚಾರ ತಿಳಿಸ್ಕೊಡ್ತೇನೆ. ಹಲ್ಲಿಗಳು ತುಂಬ ಏನಾದರೂ ಹೆಚ್ಚಾದರೆ ಏನಾಗಬಹುದು, ಅದರ ಜೊತೆಯಲ್ಲೇ 2014 ಗುರುಗಳೇ ಕನ್ಯಾ ರಾಶಿಯವರೆಗೂ ಹೇಳಿದರೆ ನಮ್ಮ ವರ್ಷ ಭವಿಷ್ಯ ಹೇಗಿರುತ್ತೆ ಅನ್ನತಕ್ಕಂಥ ಆತಂಕದಿಂದಲೂ ಕೆಲವರು ಕಾಯ್ತಿರ್ತೀರ. ಸೊ ತುಲಾ ರಾಶಿ, ವೃಶ್ಚಿಕ ರಾಶಿ, ಧನಸ್ಸು ರಾಶಿ, ಮಕರ, ಕುಂಭ, ಮೀನ ಈ ವರ್ಷ ಹೇಗಿದೆ ಅನ್ನತಕ್ಕಂಥದ್ದು ತಿಳಿಸ್ಕೊಡ್ತೇನೆ. ಅದರ ಜೊತೆಯಲ್ಲೇ ಈ ನಕ್ಷತ್ರ ದೋಷಗಳ ಬಗ್ಗೆ ತಿಳಿಸ್ಕೊಡ್ತಿದ್ದೆ. ಯಾವ ರಾಶಿಯವರು ಯಾರು ಮದುವೆಯಾಗಬಾರದು, ಮೊದಲು ನಾವು ಯಾವುದನ್ನು ಮಾಡಬಾರ್ದು ತಿಳ್ಕೊಳ್ಳಿ. ಮಾಡೋದೆಲ್ಲ ಮಾಡ್ತಿರ್ತೇವೆ, ಏನನ್ನು ಮಾಡಬಾರ್ದು, ಯಾವ ತಪ್ಪು ಮಾಡಬಾರದು, ಯಾವ ಕೆಲಸ ಮಾಡಬಾರದು, ಯಾರಿಗೆ ಅಗೌರವ ಕೊಡಬಾರದು, ಎಲ್ಲಿ ಹೇಗಿರಬಾರದು, ಹೇಗಿರಬೇಕು ಬೇರೆ ಮಾತು, ಹೇಗಿರಬಾರದು ಅದನ್ನು ತಿಳಿದುಕೊಳ್ಳಿ. ಇವತ್ತು ಅಂಥ ಒಂದು ರಾಶಿಗಳ ಒಂದು ಹೊಂದಾಣಿಕೆಯ ಜೊತೆಯಲ್ಲಿ ಈ ನಕ್ಷತ್ರ ದೋಷಗಳ ಬಗ್ಗೆ ಕೂಡ ತಿಳಿಸ್ಕೊಡ್ತಾನೆ. ಒಂದು ಉದಾಹರಣೆ ಕೂಡ ಕೊಟ್ಟು ಬಿಡ್ತಾನೆ ಇವತ್ತು. ಅಪ್ಪಿ ತಪ್ಪಿ ಶತಭಿಷ ನಕ್ಷತ್ರದವರೇನಾದರೂ ಹಸ್ತ ನಕ್ಷತ್ರದವರ ಜೊತೆ ಮದುವೆಯಾಗಿ ಬಿಟ್ಟರೆ ಅವನು ರಾಮನಾಗಿದ್ದರೂ ದೂರ್ವಾಸನಾಗಿ ಬಿಡುತ್ತಾನೆ, ಆಕೆ ಸೀತಾಮಾತೆಯಾಗಿದ್ದರೂ ಚಂಡಿಯಾಗಿ ಬಿಡುತ್ತಾಳೆ ಅನ್ನುವ ಮಾತು ಹೇಳ್ತಾರೆ. ಅಂದರೆ ಬೀದಿಗೆ ಬೀಳುತ್ತೆ ಇವರ ರಂಪಾಟ. ಇವರಿಬ್ಬರು ಏನಾದರೂ ಮದುವೆ ಆಗಿಬಿಟ್ರು ಈ ನಕ್ಷತ್ರದಲ್ಲಿ, ಅದು ಗಂಡಿರ್ಬೋದು ಹೆಣ್ಣಿರ್ಬೋದು, ಕಾರಣಾಂತರಗಳಿಂದ, ಇಲ್ಲ ಕಾರಣವಿಲ್ಲದೆ, ಇಲ್ಲ ಬೇಕು ಅಂತಲೇ, ಇಲ್ಲ ಯುಗೋ ಸೃಷ್ಟಿಯಾಗಿ, ಇಲ್ಲ ನೀನೆಷ್ಟು ನಾನೆಷ್ಟು ಅನ್ನುವ ಭಾವಾರ್ಥವಾಗಿ ಸಿಕ್ಕಾಬಟ್ಟೆ ಕಿತ್ತಾಟಗಳು ಸದಾ ನಡೀತಿರುತ್ತೆ. ಇವರಿಬ್ಬರು ಮದುವೆ ಮಾಡಿದವರು ಗೋವಿಂದ, ಮಾಡಿಸ್ಕೊಂಡವರಂತೂ ಮಹಾಗೋವಿಂದ. ಬೀದಿನಲ್ಲಿ ಜುಟ್ಟುಗಳು ಹಿಡ್ಕೊಂಡು ಕಿತ್ತಾಡ್ತಾರೆ ಇವರು. ಮನೆಯಲ್ಲಿ ಕಿತ್ತಾಡಿದ್ರೇ ಪರವಾಗಿಲ್ಲ ಅಂತ ಹೇಳ್ತೀವಿ, ಇನ್ನು ಬೀದಿನಲ್ಲಿ ನಿಂತ್ಕೊಂಡು ಕಿತ್ತಾಡಿದ್ರೆ ಏನು ಆನಂದವಾಗಿರುತ್ತೆ ಯೋಚನೆ ಮಾಡಿ ನೋಡಿ. ನೋಡಲಿಕ್ಕೆ ಆ ಥರದ್ದಾಗಿ ಬಿಡುತ್ತೆ. ಯಾವುದೇ ಕಾರಣಕ್ಕೂ ಈ ಇಬ್ಬರು ನಕ್ಷತ್ರದವರನ್ನ, ಶತಭಿಷ ಹಸ್ತ ನಕ್ಷತ್ರದವರನ್ನ ಮದುವೆ ಮಾಡಲೇಬಾರ್ದು. ಜಗಳಗಳಾಗ್ತವೆ, ಇಲ್ಲ ಸಲ್ಲದ ಅಲ್ಲ ಸಲ್ಲದ ಆರೋಪಗಳಿಗೆ ಇಬ್ಬರು ಮನಸ್ತಾಪಗಳನ್ನು ಕೆಡಿಸ್ಕೊಂಡು ಬೆಂಕಿ ಹಚ್ಚಿಕೊಳ್ಳುತ್ತಾರೆ. ಆಗುತ್ತೆ, ಅಷ್ಟು ದೊಡ್ಡ ಜಗಳಗಳಾಗುತ್ತೆ. ಬಿಟ್ಟಂತೂ ಹೋಗಲ್ಲ. ನೀನೆಷ್ಟು ನಾನೆಷ್ಟು, ನೀನೆಷ್ಟು ನಾನೆಷ್ಟು, ನೀನು 2 ಗುದ್ದಾಗ್ತೆ ನಾನು 2 ಗುದ್ದಾಗ್ತೆ, ಅಯ್ಯೋ ಹಾಕ್ತಾನೆ ಇರ್ತಾರೆ. ಸೆಂಟ್ರಲ್ ಬರೋರ್ಗೂ 2 ಸೇರಿಸಿ ಗುದ್ದಾಗ್ತಾರೆ. ಇವರಿಬ್ಬರನ್ನ ಸೇರಿಸಿ ಮದುವೆ ಮಾಡಿದವ್ರಿಗೂ ಗುದ್ದುಗಳು ಬೀಳುತ್ತೆ, ಮಾತುಗಳು ಬೀಳುತ್ತೆ. ಕಾರಣ ಕಠೋರವಾದಂಥ ಮಾತುಗಳು ಇವರ ಬಾಯಿಂದ. ಎಷ್ಟೇ ತಾಳ್ಮೆಯ ಆ ಒಂದು ಸಂಯಮ ಇರತಕ್ಕಂಥ ವ್ಯಕ್ತಿಗಳು ಕೂಡ ಬಾಯಿಂದ ಅವ್ಯಾಚ್ಯವಾದಂತಹ ಅಪನಿಂದನಾ ಮಾತುಗಳು ಬರಲಿಕ್ಕೆ ಶುರುವಾಗುತ್ತವೆ. ಇನ್ನೂ ಕೆಲವು ನಕ್ಷತ್ರಗಳಿದ್ದಾವೆ, ನೆನ್ಪಿಟ್ಕೊಳ್ಳಿ. ಇದು ಬರೀ ಉದಾಹರಣೆ, ಇದಾದ್ರೂ ಬೀದಿಗೆ ಬೀಳುತ್ತೆ, ರಂಪಾಟ ಅಂತೀವಿ. ಇನ್ನೂ ಕೆಲವು ನಕ್ಷತ್ರಗಳಿದ್ದಾವೆ, ಬೀದಿ ಬಿಕಾರಿ ಆಗ್ಬಿಡ್ತಾರೆ. ಕೋಟೀಶ್ವರನ ತಗೊಬಂದು ನಕ್ಷತ್ರದವನ್ನ ಮದುವೆ ಮಾಡಿದ್ರು ಬೀದಿ ಬಿಕಾರಿ ಅಂದರೆ ಯೋಚನೆ ಮಾಡಿ ನೋಡಿ. ಭಿಕ್ಷುಕರಿಗಿಂತ ಕಡೆ, ಭಿಕ್ಷುಕನಿಗಾದರೂ ಬಂದು ಕೇಳಿದ ತಕ್ಷಣ ಹೋಗ್ಲಿ ಬಿಡು ಅಂತ, ಅವನು ಅದಕ್ಕಿಂತಲೂ ಒಬ್ಬ ಭಿಕ್ಷುಕನಿಗೆ ಒಂದು ಏರಿಯಾ ಅಂತಿರುತ್ತೆ, ಅಲ್ಲಿ ಇದ್ಕೋತಾನೆ. ಬೀದಿ ಬಿಕಾರಿ ಅಂದ್ರೆ ಅವ್ನು ಬರೀ ಅಲೆಮಾರಿ, ಏನೂ ಇಲ್ಲದ ಹಾಗೆ. ಇನ್ನೂ ಕೆಲವು ನಕ್ಷತ್ರಗಳಿದ್ದಾವೆ, ಅದನ್ನೇನಾದ್ರೂ ಮದುವೆ ಮಾಡಿಬಿಟ್ರೆ ಇವ್ರನ್ನ ಅವ್ರು ಚುಚ್ತಾರೆ, ಅವ್ರನ್ನ ಇವ್ರು ಚುಚ್ತಾರೆ. ಇಲ್ಲ ಇಬ್ಬರಲ್ಲಿ ಒಬ್ರು ಕಾರಣದಿಂದ ಒಬ್ರು ಕೋರ್ಟ್ ಮೆಟ್ಲೋ, ಪೊಲೀಸ್ ಸ್ಟೇಷನ್ ಮೆಟ್ಲೋ, ಡೈವರ್ಸ್ ಅಂತೂ ಪಕ್ಕ. ಅಯ್ಯೋ ಹೌದಾ ಗುರುಗಳೇ? ಹೌದು. ಅದನ್ನ ನಮ್ಮ ಗುರುಗಳು, ಹಿರಿಯರು, ತಪಸ್ವಿಗಳು, ರಾಜರ್ಷಿಗಳು, ಮಹರ್ಷಿಗಳು ತಮ್ಮ ತಪಸ್ಸಿನಿಂದ, ಧ್ಯಾನದಿಂದ, ಅನುಭವದಿಂದ ಅತಿ ಮುಖ್ಯವಾಗಿ ನೋಡಿ ತಿಳಿದುಕೊಂಡು ನಮಗೆ ಕೊಟ್ಟಿರ್ತಕ್ಕಂಥ ಒಂದು ಬಹುದೊಡ್ಡ ಬಳುವಳಿ. ಆ ಬಳುವಳಿಯ ಬಗ್ಗೆ ಮುಂದಿನ ಭಾಗ ಸಂಚಿಕೆಗಳಲ್ಲಿ ಹೇಳ್ತೇನೆ. ಅದರ ಜೊತೆಯಲ್ಲಿ ನಾನು ಹೇಳ್ತಿದ್ದೆ ಈ ಒಂದು ರಾಶಿ ದೋಷ, ಯಾವ ರಾಶಿಯವರು ಯಾವ ರಾಶಿ ನಕ್ಷತ್ರ ಅಂತೂ ಲಾಸ್ಟಿಗೆ ಹೇಳ್ತೇನೆ. ಮೊದಲು ರಾಶಿಯವರು ತಿಳ್ಕೊಳ್ಳಿ. ಇವತ್ತು ತಿಳಿಸ್ಕೊಡ್ತಕ್ಕಂಥದ್ದು ಮಿಥುನ ರಾಶಿಯವರು. ಮಿಥುನ ರಾಶಿಯವರೇನಾದರೂ ಮೇಷರಾಶಿಯವ್ರನ್ನ ಮದುವೆ ಆದ್ರಿ ತದಕಿಡತೋಮ್, ಇದು ಜಗಳವೇ.
ಅಯ್ಯೋ ರಾಮ, ಬುಧ ಬುದ್ಧಿ ಕೆಡಿಸ್ತಾನೆ, ಕುಜ ಗುದ್ದಿಡ್ತಾನೆ ಅನ್ನೋ ಥರ ಇವರಿಬ್ರು ಸೇರ್ಕೊಬಿಟ್ರು ಅಂದರೆ ಮುಗಿದೋಯ್ತು. 2 ತುಂಟು ಹುಡುಗರನ್ನ ಮನೇಲಿ ಬಿಟ್ಬಿಟ್ಟು ಹೋಗಿ, ಮನೆ ಸರ್ವನಾಶ ಎಲ್ಲ ಬೀಳ್ಸಿ ದಬ್ಬಿ ಡಬ್ಬ ಎಳೆದು ಹಿಟ್ಟು ಹಾಕ್ಕೊಂಡು ಚಾಕ್ಲೇಟ್ಗೋಸ್ಕರ ಫ್ರಿಜ್ ಎಳೆದು ಎಲ್ಲ ದಬ್ಬಿ ಎಲ್ಲ ನಾಸ್ತಿ ಮಾಡಾಕ್ಬಿಡ್ತಾರೆ. ಅದಕ್ಕೆ ಮಕ್ಕಳಿದ್ದಾಗ ಬಿಡಬಾರ್ದು, ಹುಷಾರು ಅಂತ ಹೇಳ್ತೀವಿ. ಇಬ್ಬರು ಅಂತ ಮನಸತ್ವದವರು ಸುಮ್ಮನಿರೋಲ್ಲ. 2 ಕೋತಿಗಳನ್ನು ಒಂದು ಕೋತಿನೇ ವನ ಕೆಡಿಸುತ್ತೆ ಅಂದರೆ ಇನ್ನು 2 ಕೋತಿ ಬಿಟ್ಟರೆ ಏನಾಗುತ್ತೆ ಯೋಚನೆ ಮಾಡ್ಕೊಂಡು ನೋಡಿ. ಆ ಥರ ಮೇಷರಾಶಿ ಮಿಥುನ ರಾಶಿಯವರೇನಾದರೂ ಮದುವೆ ಆದರೆ ಮಂಗನ ಆಟಗಳಾಗುವು. ಅಯ್ಯೋ ಬೇಕಿಲ್ಲಪ್ಪ, ದಯವಿಟ್ಟು ಮೇಷರಾಶಿ ಮಿಥುನ ರಾಶಿಯವ್ರು ಮದುವೆ ಆಗ್ಬೇಡಿ. ಇನ್ನು ಮಿಥುನ ರಾಶಿಯವರು ವೃಷಭ ರಾಶಿಯವ್ರ ಜೊತೆ ಮದುವೆ ಆದರೆ ಚೆನ್ನಾಗಿರ್ತಾರ, ಅದ್ಭುತವಾಗಿರ್ತಾರೆ. ಇವ್ರು ಹೆಂಗಾದರೂ ನಯವಾಗಿ ಮಾತಾಡಿ ತಮ್ಮ ಕೆಲಸ ಕಾರ್ಯಗಳನ್ನು ಮಾಡಿಸಿಕೊಳ್ಳತಕ್ಕಂಥ ಮಹಾ ಮೇಧಾಶಕ್ತಿಗಳು ಮಿಥುನ ರಾಶಿಯವರು. ಈ ವೃಷಭ ರಾಶಿಯವರು ಹಾಗೂ ತುಲಾ ರಾಶಿಯವರು ತಮ್ಮ ಅಲಂಕಾರ ಸ್ವಯಂ ವರ್ಣನೆಗಳಿಂದಲೇ ಆ ಮೋಹಪಾಶಗಳಿಂದಲೇ ತಮ್ಮ ಒಂದು ಆಕರ್ಷಿತವಾದಂಥ ವ್ಯಕ್ತಿತ್ವದಿಂದಲೇ ಯಾರನ್ನು ಬೇಕಾದರೂ ಸೂಜಿಯಂತೆ ಎಳ್ಕೊಳ್ತಕ್ಕಂಥ ಒಂದು ಭಾವ, ಆ ಶಕ್ತಿ ಇರುತ್ತೆ. ಸೊ ಇಬ್ಬರೂ ಮದುವೆ ಆದರೆ ಒನ್ ಆಫ್ ದ ಬೆಸ್ಟ್ ಜೋಡಿಗಳು ಮಿಥುನ ವೃಷಭ ತುಲಾ. ಮಿಥುನ ರಾಶಿಯವರು ವೃಷಭದವ್ರನ್ನ ಮದುವೆ ಆದರು, ತುಲಾ ರಾಶಿಯವ್ರನ್ನ ಮದುವೆ ಆದರು. ಒನ್ ಆಫ್ ದ ಫ್ಯಾಂಟಾಸ್ಟಿಕ್ ಮ್ಯಾಚ್ ಮೇಕಿಂಗ್. ಏನು ನೋಡೋದೇ ಬೇಕಿಲ್ಲ, ಮದುವೆ ಆಗಬಹುದು. ಅಕಸ್ಮಾತ್ ಮಿಥುನ ರಾಶಿಯವ್ರನ್ನೇ ಮದುವೆ ಆದರೆ ಏನಾದರೂ ತೊಂದರೆ ಇದೆಯಾ? ತಿಳಿಸ್ಕೊಡ್ತೀನಿ ಮುಂದಿನ ಭಾಗದಲ್ಲಿ, ಕಾದು ನೋಡಿ. ಧನ್ಯವಾದ ಗುರುಜಿ. ವೀಕ್ಷಕರೇ, ಈಗ ಒಂದು ವಿರಾಮದ ಸಮಯ. ವಿರಾಮದ ನಂತರ ಮಹರ್ಷಿ ದರ್ಪಣ ಕಾರ್ಯಕ್ರಮ ಮುಂದುವರಿಯುತ್ತೆ. ವಿರಾಮದ ನಂತರ ಮಹರ್ಷಿ ದರ್ಪಣ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ವೀಕ್ಷಕರೇ. ಈಗ ಆದಿಲಕ್ಷ್ಮಮ್ಮ ಅವರು ಕರೆನಲ್ಲಿದ್ದಾರೆ, ಅವ್ರನ್ನ ಮಾತನಾಡ್ಸೋಣ. ನಮಸ್ಕಾರಮ್ಮ. ನಮಸ್ಕಾರ. ಎಲ್ಲಿಂದ ಮಾತನಾಡ್ತಿದ್ದೀರಾ? ನಾವು ಗೋರೆಬಿದ್ದ ಪಕ್ಕದಲ್ಲಿ ಮರ್ಯಾಪುರ ಪಾಳ್ಯ. ಸಂತೋಷಮ್ಮ. ಯಾರ ಬಗ್ಗೆ ತಿಳ್ಕೊಬೇಕಿತ್ತು ಈ ದಿನ? ಗುರುಚರಣ್, ನನ್ನ ಮಗನ ಬಗ್ಗೆ ಕೇಳ್ಬೇಕಾಗಿತ್ತು. ನಿಮ್ಮ ಮಗನ ಬಗ್ಗೆನಾ ಮಗಳ ಬಗ್ಗೆನಾ? ಮಗನ ಹೆಸರು ಗುರುಚರಣ್. ಗುರುಚರಣ್. ಅವರ ಹುಟ್ಟಿದ ದಿನಾಂಕ ತಿಳಿಸಿಮ್ಮ. 10/10/1989. 10/10/1989. ಮಂಗಳವಾರ ಬೆಳಗಿನ ಜಾವ 3:50ಕ್ಕೆ. ಬೆಳಗಿನ ಜಾವ 3:50ಕ್ಕೆ. ಗುರೂಜಿ ಇದ್ದಾರಮ್ಮ, ಗುರೂಜಿ ಹತ್ರ ಮಾತನಾಡಿ. ನಮಸ್ತೆ ಗುರುಜಿ. ನಮಸ್ತೆ ತಾಯಿ. ಈ ತಾಂಬೂಲ ಮುಖೇನ, ಈ ವಿಳೆದೆಲೆಯ ಮುಖೇನ ಜ್ಯೋತಿಷ್ಯವನ್ನ ತಿಳಿಸ್ಕೊಡ್ತಿದ್ದೇವೆ ಕಾರ್ಯಕ್ರಮದಲ್ಲಿ. ಆ ಎಲೆ ತೆಗೆದಿಟ್ಕೊಂಡಿದ್ದೇನೆ, ನೋಡೋಣ ಏನು ತೋರಿಸುತ್ತೆ ಅನ್ನತಕ್ಕಂಥದ್ದು. 3 4 5 6 7 8 9. ನೋಡಿ, ಈ 9ನೇ ಎಲೆ ತೆಗೆದಿರ್ತಕ್ಕಂಥದ್ದು ಪಾದವೇ ಮುರಿದು ನಿಂತಿದೆ ಅನ್ನತಕ್ಕಂಥದ್ದು. ಅಂದರೆ ಇವನು ಒಂದು ಕಡೆ ನೆಟ್ಟಗೆ ನಿಲ್ಲುತ್ತಿಲ್ಲ. ಅದು ವಿದ್ಯಾಭ್ಯಾಸ ಇರ್ಬೋದು, ಕೆಲಸ ಇರ್ಬೋದು, ಯಾವ ವಿಚಾರ ಇರ್ಬೋದು, ಎಲ್ಲದರಲ್ಲೂ ಅಮ್ಮ ಇದು ಮಾಡ್ತೀನಿ, ಅಮ್ಮ ಅದು ಮಾಡ್ತೀನಿ, ಅಮ್ಮ ಇದರಲ್ಲಿ ಇರ್ತೀನಿ, ಅಮ್ಮ ಹಂಗಿರ್ತೀನಿ. 2 ದಿನ ವಾಕು, 2 ದಿನ ಮೆಡಿಟೇಷನ್, 2 ದಿನ ಜಿಮ್ಮು, 2 ದಿನ ಕಂಪ್ಯೂಟ್ರು, 2 ದಿನ ಓದ್ತೀನಿ, 2 ದಿನ ಕೆಲ್ಸಕ್ಕೆ ಹೋಗ್ತೀನಿ, 2 ದಿನ ಬಿಸ್ನೆಸ್ ಮಾಡ್ತೀನಿ. ಈ ಥರ ಪ್ರತಿಯೊಂದು ಕನ್ಫ್ಯೂಷನ್. ಇವನ ಕಾಲಲ್ಲಿ ಚಕ್ರ ಇದೆ. ಇವನು ನೀವು ನೋಡಿಬೇಕಾದ್ರೆ ರಾತ್ರಿ ಏನು ಮಾಡಿದ್ರು 7 ಗಂಟೆ 8 ಗಂಟೆ ಅಂತ ಅಷ್ಟು ಮಾತ್ರ ಬರ್ತಾರೆ. ಅಂದರೆ ಇವನು ಏನು ಮಾಡಿದ್ರು 9 ಗಂಟೆ ಮೇಲೆ 10 ಗಂಟೆ ಮೇಲೆ ಒಂದೊಂದು ಸಮಯ ಬರೋದೇ ಇಲ್ಲ. ಎರಡನೇದು ನೋಡಿ, ಈ ಹುಡುಗನಿಗೆ ಈ 9 ಎಲೆಗಳ ಒಂದು ಪ್ರಭಾವ. ಈ 3ನೇ ಎಲೆ ನೋಡಿ, ಜ್ಞಾನದ ಒಂದು ಎಲೆ ಅಂತ ಹೇಳ್ತೇವೆ. ನಮ್ಮ ಒಂದು ಈ ಜ್ಞಾನಕ್ಕೆ ಕೂತು ಬೇರೆಯವ್ರು ಹೇಳಿದ್ದೆಲ್ಲ ಕೇಳ್ತಾನೆ, ಮನೆಯವ್ರು ಹೇಳಿದ್ದು ಖಂಡಿತ ಕೇಳಲೇ. ಹೋಗಮ್ಮ, ಸುಮ್ಮನೆ ತಲೆ ತಿಂತೆ, ಅಲ್ಗೋಗು ಇಲ್ಗೋಗು, ಅದು ಮಾಡು ಇದು ಮಾಡು ಅಂತ ಏನಾದರೂ ಹೇಳಿ ಕಿರಿಕಿರಿ ಮಾಡ್ಕೊಳ್ಳೋದು, ಬೇಜಾರು ಮಾಡ್ಕೊಳ್ಳೋದು. ನಾನು ಇರೋದೇ ಇಲ್ಲ, ನಾ ಎಲ್ಲಾದರೂ ಹೊರಟೋಯ್ತೀನಿ ಅನ್ನತಕ್ಕಂಥ ಭಾವಾರ್ಥದಲ್ಲೂ ಮಾತಾಡ್ತಾನೆ ನೋಡಿ. ಒಂದು ಪುಟ್ಟ ಪರಿಹಾರವನ್ನು ತಿಳಿಸ್ಕೊಡ್ತಕ್ಕಂಥದ್ದು ಮಾಡ್ತೇನೆ. ಈ 9ರ ಎಲೆಯ ಪ್ರಭಾವ ಬಂದಿರೋದರಿಂದ 9 ಹೋಳಿಗೆ, ಬೇಳೆ ಹೋಳಿಗೆ ಆದರೂ ಸರಿ. ಬೇಳೆ ಹೋಳಿಗೆ 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 ಹೌದು. ಇಲ್ಲ ಕೊಬ್ಬರಿಯಿಂದ ಮಾಡಿರ್ತಕ್ಕಂಥ ಹೋಳಿಗೆ ಆದರೂ ಸರಿ. ಈ 2ರಲ್ಲಿ ಒಂದು. ಪ್ರತಿ ತಿಂಗಳ ಮಂಗಳವಾರದಂದು, ಒಂದು ಮಂಗಳವಾರ
ಹನುಮಂತರಿಗೆ ಸಂಕಲ್ಪವಾಗಿ ಕೊಡತಕ್ಕಂಥದ್ದು ಮಾಡಿಸಿ. ಹೌದು. ಇಲ್ಲ ಶನಿವಾರದಂದು ಒಂದು 9 ಉದ್ದಿನ ವಡೆಯನ್ನ ಪುಟ್ಟದಾಗಿ ಮಾಡಿಸ್ಬಿಟ್ಟು ಇವನ ಹೆಸರಲ್ಲಿ ಅರ್ಚನೆ ಮಾಡಿಸ್ಬಿಟ್ಟು ಕೊಡತಕ್ಕಂಥದ್ದು ಮಾಡಿಸಿ. ಉದ್ದಿನ ವಡೆ ಯಾವ ದೇವ್ರಿಗೆ ಸ್ವಾಮಿ? ಹನುಮಂತರಿಗೇನೆ. ಹೌದು ಹೌದು ಸರ್. ಮಂಗಳವಾರ ಆಯ್ತು ಅಂದ್ರೆ ಹೋಳಿಗೆ, ಹ್ಮ್ ಇಲ್ಲ ಉದ್ದಿನ ವಡೆನೇ ಕೊಡ್ತೇವೆ ಅನ್ನೋದಾದ್ರೆ ಶನಿವಾರದಂದು 9 ಉದ್ದಿನ ವಡೆಯನ್ನ ಕೊಡತಕ್ಕಂಥದ್ದು ಮಾಡಿ. ಹ್ಮ್ ಆಯಿತು ಅಂದ್ರೆ ಸಂಧ್ಯಾಕಾಲದಲ್ಲಿ ಹನುಮಂತರಿಗೆ ಈತನ ಕೈಯಿಂದ, ಏನ್ ಸ್ವಾಮಿ? ಸಂಧ್ಯಾ ಕಾಲದಲ್ಲಿ ಇವರ ಕೈಯಿಂದ ಒಂದು ಪುಟ್ಟದಾಗಿ ಎಳ್ಳೆಣ್ಣೆ ದೀಪವನ್ನ ಹಚ್ಚಿಸ್ತಕ್ಕಂಥದ್ದು ಮಾಡಿಸಿ. ಒಳ್ಳೇದಾಗ್ತಕ್ಕಂಥದ್ದು ಆಗುತ್ತೆ, ಯೋಚನೆ ಮಾಡಬೇಡಿ, ಹೋಗ್ಬೇಡಿ. ಧನ್ಯವಾದ ಗುರುಜಿ. ಆದಿಲಕ್ಷ್ಮಮ್ಮ ಅವರೇ, ನಿಮ್ಮ ಮಗನ ಸಮಸ್ಯೆ ಖಂಡಿತ ಬೇಗ ಪರಿಹಾರ ಆಗುತ್ತೆ, ಒಳ್ಳೆಯದಾಗಲಿ. ಗುರೂಜಿ, ದ್ವಾದಶ ರಾಶಿಗಳ ವರ್ಷ ಭವಿಷ್ಯನ ನೀವು ಹಿಂದಿನ ಸಂಚಿಕೆಯಲ್ಲಿ ತಿಳಿಸ್ತಾ ಇದ್ರಿ. ಉಳಿದ ರಾಶಿಗಳಿಗೆ ಈ ವರ್ಷ ಹೇಗಿದೆ ಅಂತ ದಯವಿಟ್ಟು ತಿಳಿಸ್ಕೊಡಿ. ನೋಡಿ, ವರ್ಷ ಅನ್ನೋದು ಪ್ರತಿಯೊಬ್ಬರಿಗೂ 365 ದಿನವೇ, ಭಿಕ್ಷುಕನಿಗೂ 365 ದಿನವೇ, ಶ್ರೀಮಂತನಿಗೂ 365 ದಿನವೇ, ಹಾಗೆ ಸಾಮಾನ್ಯನಿಗೂ 365 ದಿನವೇ, PM ಗೂ 365 ದಿನವೇ. ಮೊದಲು ಅದನ್ನ ನೆನ್ಪಿಟ್ಕೊಳ್ಳಿ. ಅವ್ರಿಗೆ ಹಿಂಗಿರುತ್ತೆ, ನಮ್ಗೆ ಹೆಂಗೋ, ಎಲ್ರಿಗೂ ಇರೋದು ಅದೇ. ಅವ್ರಿಗೆ 4 ಕೈ ಇದೆಯೋ? ಇಲ್ಲ. ನೋಡಿ, ನಾನು ತುಂಬ ಒಂದು ಮ್ಯಾನೇಜ್ಮೆಂಟ್ ಒಂದು ಟ್ರೈನಿಂಗ್ನಲ್ಲಿ ಇರಬೇಕಾದ್ರೆ ಅಲ್ಲಿ ತುಂಬ ಹಲವಾರು ಒಂದು ನಮ್ಮನ್ನು ಪ್ರಚೋದನೆ ಮಾಡಲಿಕ್ಕೆ, ನಮ್ಮ ತಾಕತ್ತನ್ನು ಪರೀಕ್ಷಿಸಲಿಕ್ಕೆ, ನಮ್ಮ ಸಾಮರ್ಥ್ಯವನ್ನು ಪರೀಕ್ಷಿಸಲಿಕ್ಕೆ ಹಲವಾರು ಟೆಸ್ಟ್ಗಳನ್ನು ಇಡ್ತೀವಿ. ಅದರಲ್ಲಿ ಹಿಡಿತ ನಮ್ಮ ಕೆಲವೊಂದು ಟ್ರೈನಿಂಗ್ ಸೆಷನ್ಸನ್ನು ಮಾಡ್ತಿದ್ರು. ತುಂಬ ಕಲ್ತಿರ್ತಕ್ಕಂಥದ್ದುಂಟು, ಈಗಲೂ ಕಲಿತಿದ್ದೇನೆ, ಈಗಲೂ ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಿರ್ತಾರೆ. ವಿಶೇಷವಾಗಿ ಆಗ ನಮ್ಮ ಮಾಸ್ಟರ್ ಒಬ್ಬರು ಜರ್ಮನಿಯಿಂದ ಬಂದಿದ್ದರು. ಎಷ್ಟು ಅದ್ಭುತವಾಗಿ ಕೆಲವೊಂದು ವಿಚಾರ ಹೇಳ್ಕೊಟ್ರು ಅಂದರೆ, ತುಂಬ ಇಷ್ಟೇನ ಜೀವನ ಸಿಂಪಲ್ ಅಂತ ಅನಿಸುತ್ತೆ. ನಿನ್ನ ಕೆಲಸ ಸದಾ ನೀನು ಮಾಡ್ತಾ ಹೋಗು, ಅದೇ ಮಾಡು, ಬೇರೆ ಏನೂ ಮಾಡಬೇಡ ಅಂತ. ಸಾರ್ ಇಲ್ಲ, ಅವರೆಲ್ಲ ಏನೇನೋ ಆಗ್ಬಿಟ್ಟು, ನೀನು ನಿನ್ನ ಕೆಲಸ ಮಾತ್ರ ಮಾಡು, ಬೇರೆ ಏನೋ ಮಾಡಬೇಡ, ತಿಳ್ಕೊಂಡಿರೋದು ಮಾತ್ರ ಮಾಡ್ತಾ ಹೋಗು. ಅದನ್ನು ಎಷ್ಟು ಸಿಂಪ್ಲಿಫೈಡ್ ಆಗಿ ಇಂಗ್ಲೀಷಲ್ಲಿ ಅವರು ಒಂದು ವರ್ಡ್ ಹೇಳ್ತಿದ್ರು, ಅದನ್ನು ಎಕ್ಸ್ಪ್ಲೈನ್ ಮಾಡಿದ್ರು. ಒಬ್ಬ ಗೆಲ್ಲೋ ಮನುಷ್ಯ ಸದಾ ತಾನು ಗೆಲ್ಲಬೇಕಾದಂಥ ಕೆಲಸವನ್ನು ಮಾತ್ರ ಮಾಡ್ತಿರ್ತಾನೆ, ಬೇರೆ ಏನೂ ಮಾಡಲ್ಲ. ಅದರಲ್ಲೇ ಗೆಲುವು ಹುಡುಕ್ತಿರ್ತಾನೆ. ಅದನ್ನು ತೋರಿಸಿದ್ರು ಕೂಡ. ಒಬ್ಬ ಬಹುದೊಡ್ಡ ಕೃಷಿಕನನ್ನು ತೋರಿಸಿದ್ರು, ಆತನ ಹತ್ರ ಇದ್ದಿದ್ದು ಬರೀ 3/4 ಎಕರೆ ಕರ್ಕೊಂಡೋಗಿ ತೋರಿಸಿದ್ದು ನಮಗೆ. ಚಿನ್ನದಂಥ ಬೆಳೆ ಬೆಳೀತಿದ್ದಾನೆ. ಪಕ್ಕದಲ್ಲಿ ಒಬ್ಬ 26 ಎಕರೆ ಇದೆ. ಅವನು ನೋಡಿದ್ರೆ ಯಾವಾಗ ನೋಡಿದ್ರು ನಷ್ಟ 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 ಅಂತ. ಈ ಮನುಷ್ಯ ನೋಡಿದ್ರೆ ದೊಡ್ಡ ಕಾರ್ ತೊಗೊಂಡಿದ್ದಾನೆ, ದೊಡ್ಡ ಬಂಗ್ಲೆ ತೊಗೊಂಡಿದ್ದಾನೆ, ಅದ್ಭುತವಾಗಿ ಚೌಕಟ್ಟು ಕಟ್ಕೊಂಡಿದ್ದಾನೆ, ಬೇರೆ ಏನೂ ಮಾಡ್ತಿಲ್ಲ. ಬೆಳಿಗ್ಗೆ ನೋಡಿದ್ರೆ ಮಾಮೂಲಿ 4:15 ಎದ್ದೊಳ್ತಾನೆ, ಸ್ನಾನ ಮಾಡ್ತಾನೆ, ಹೊಲಕ್ಕೆ ಹೋಗ್ತಾನೆ, ಉಳುಮೆ ಮಾಡ್ತಾನೆ, ಹಸುಗಳಿಗೆ ಇದಾಗ್ತಿದ್ದಾನೆ. ಎಷ್ಟು ಅದ್ಭುತವಾಗಿ ತೋರಿಸಿದ್ರು ಅಂದರೆ ಅಲ್ಲಿ ಏನೂ ಡಿಫ್ರೆನ್ಸ್ ಕಾಣಿಸ್ಲಿಲ್ಲ ನಮಗೆ. ಸರ್, ಅವನು ಅದೇ ಮಾಡ್ತಿದ್ದಾನೆ, ಸೂಕ್ಷ್ಮವಾಗಿ ಗಮನಿಸಿ ಅಂತ. ಅವನನ್ನು ನೋಡಿದ್ರೆ ಅದ ಕಡೆ ಏನು ಮಾಡ್ತಿದ್ದಾನೆ, ಹಸುಗಳು ಸುಮಾರು ಕಟ್ಕೊಬಿಟ್ಟಿದ್ದಾನೆ, ಕುರಿಗಳು ಸುಮಾರು ಕಟ್ಕೊಬಿಟ್ಟಿದ್ದಾನೆ, ಅದ ಕಡೆ ಕೋಳಿಗಳನ್ನು ಸುಮಾರು ಕಟ್ಕೊಬಿಟ್ಟಿದ್ದಾನೆ. ಆ ಕೋಳಿಗಳು ನೋಡ್ಕೋಬೇಕು, ಹಸುಗಳನ್ನ ನೋಡ್ಕೋಬೇಕು, ಅದರಲ್ಲಿರೋ ಹಾಲು ಹಿಂಡಬೇಕು, ಅದನ್ನು ಮಾರ್ಕೆಟಿಗೆ ತಲುಪಿಸ್ಬೇಕು. ಇತ್ತ ಕಡೆ ಕುರಿಗಳನ್ನು ನೋಡ್ಕೋಬೇಕು, ಅದೇನಾದರೂ ಹಿಕ್ಕೆಗಳು ಹಾಕಿದ್ರೆ ಅದನ್ನು ಶುದ್ಧಿ ಮಾಡ್ಕೋಬೇಕು. ಇತ್ತ ಕಡೆ ಹೊಲದಲ್ಲಿ ಬೆಳೆ ಹಾಕಿದ್ರೆ ಅದನ್ನು ನೋಡ್ಕೋಬೇಕು. ಬಾವಿನಲ್ಲಿ ನೀರು ಬರ್ತಿಲ್ಲ, ಅದಕ್ಕೆ ಪಂಪ್ ಸೆಟ್ ಹೊಡ್ಕೋಬೇಕು ಬೋರ್ವೆಲ್ಲಿಂದ. ಕೆಲಸಗಾರರಿದ್ದಾರೆ, ಒಬ್ಬೊಬ್ರು ಒಂದೊಂದು ಕಡೆ ಮಾಡ್ಕೊಂಡು ಏನೋ ಬೇಜಾರಲ್ಲಿ ಇದ್ದಾರೆ, ಮಾಡ್ತಿಲ್ಲ, ಬೇಜವಾಬ್ದಾರಿ. ನಮ್ಮ ಕಡೆ ಒಂದು ಮಾತಿದೆ, ಮಗನ್ ಮಾಡಿದ ಮಧ್ಯಮ, ಆಳು ಮಾಡಿದ ಹಾಳು, ತಾನು ಮಾಡಿದ ಉತ್ತಮ ಅಂತ. ಎಷ್ಟು ಸುಲಭವಾಗಿ ಅವ್ರು ತೋರಿಸ್ಕೊಟ್ರು ಅಂದರೆ, ನೋಡಪ್ಪ, ಅವನು ಇತ್ತ ಕಡೆ ದ್ರಾಕ್ಷಿ ಹಾಕಿದ, ಇತ್ತ ಕಡೆ ಬಾಳೆಹಣ್ಣನ್ನು ಹಾಕಿದ, ಅತ್ತ ಕಡೆ ಕುಂಬಳಕಾಯಿ ತೋಟ ಹಾಕಿದ, ಇತ್ತ ಕಡೆ ಕಬ್ಬಿನ ಗದ್ದೆ ಹಾಕಿದ, ಇತ್ತ ಕಡೆ ಭತ್ತದ ಗದ್ದೆ ಹಾಕಿದ್ದಾನೆ. ಎಲ್ಲದ್ರಲ್ಲಿ ಕೈ ಇಟ್ಟು ನೋಡಿ, ಎಲ್ಲ ಅರ್ಧಂಬರ್ಧ ಆಗ್ತಿದೆ. ಇವನನ್ನು ನೋಡಿದ್ರೆ ಸಿಂಪಲಾಗಿ ಒಂದೇ ಒಂದು ಬಾಳೆ ತೋಟ ಹಾಕೊಂಡು ಎಷ್ಟು ಅಚ್ಚುಕಟ್ಟಾಗಿ, ಅಲ್ಲಿ ಬೇರೆ ಇನ್ನೇನೂ ಇಲ್ಲ. 2 ಹಸು ಕಟ್ಕೊಂಡಿದ್ದಾನೆ, ತನಗೆ ಬೇಕಾಗುವಷ್ಟು ಹಾಲು. 2 ಕುರಿ ಇಟ್ಕೊಂಡಿದ್ದಾನೆ, ತನಗೆ ಬೇಕಾಗುವಷ್ಟು ಉಣ್ಣೆ. 2 ಕೋಳಿ ಇಟ್ಕೊಂಡಿದ್ದಾನೆ, ತನಗೆ ಬೇಕಾಗುವಷ್ಟು ಮೊಟ್ಟೆ. ಸಿಂಪ್ಲಿಫೈ ನೋಡಿ, ಎಷ್ಟು ಸುಲಭ. ಅವನು ಅದನ್ನೇ ಮಾಡ್ತಿದ್ದಾನೆ. 4 ಕೆಲಸ ಮಾಡ್ತಿಲ್ಲ, 4 ವ್ಯವಹಾರ ಮಾಡ್ತಿಲ್ಲ, 4 ತಲೆನೋವುಗಳನ್ನ ಇಟ್ಕೊಂಡಿಲ್ಲ. ಅವನಿಗೇನು 700 ದಿನ ಇಲ್ಲ, 800 ದಿನ ಇಲ್ಲ. ಅವನಿಗೆ ನೋಡಿದ್ರೆ, ಇವನು ನೋಡಿದ್ರೆ ಹೊಟ್ಟೆವ್ರಿ ಬಂಗಾರದಂತ ಬೆಳೆ ತೆಗಿತಾನಪ್ಪ.
ನಮಗೆ 26 ಎಕರೆ ಇದೆ, 26 ಜನ ಇದ್ದೀವಿ, ಏನೂ ಮಾಡ್ತಿಲ್ಲ. ಅಂದರೆ ದ ವಿನ್ನರ್ಸ್ ದೇ ಡೋಂಟ್ ಡೂ ಡಿಫ್ರೆಂಟ್ ಥಿಂಗ್ಸ್. ಎಲ್ಲರಿಗೂ ಇರೋದು ಈ 364 ದಿನವೇ. ನಿಮ್ಮ ಕೆಲಸವನ್ನು ಶ್ರದ್ಧೆಯಿಂದ ಮಾಡಿಕೊಳ್ಳಿ. ವರ್ಷ ಅನ್ನೋದು ಬರ್ತಾನೇ ಇರುತ್ತೆ. ಎಗೇನ್ 1 more ನ್ಯೂ ಇಯರ್ ಅಷ್ಟೇ ಇರುತ್ತೆ. ಈ ಒಂದು ವಾರ ಎಲ್ರಿಗೂ ವಿಶ್ ಮಾಡು, SMS ಮಾಡು, ಮೊಬೈಲ್ ಮಾಡು, ಫೋನ್ ಮಾಡು. ಆ ಗುರುಗಳೇ, ಆ ಸ್ನೇಹಿತರೆ, ಆ ಆತ್ಮೀಯರೇ, ಆ ಋಷಿಗಳೇ, ಆ ಅಪ್ಪ, ಆ ಅಂಕಲ್, ದ ಸೇಮ್ ಸ್ಟೋರಿ, ಸೇಮ್ ಥಿಂಗ್ ಮಾಡ್ತಿರ್ತೀರ. ಈ ವರ್ಷಕ್ಕೆ ಏನಾದರೂ ಒಂದು ಹೊಸದು, ಇನ್ನೊಂದು ಹೆಜ್ಜೆ ಮಾಡತಕ್ಕಂಥ ಪ್ಲ್ಯಾನ್ ಮಾಡಿ ಆಗ ನೋಡಿ. ಅಲ್ಲಿ ರಾಶಿ ಆಗಲಿ, ದೇವರಾಗಲಿ, ಗುರುಗಳಾಗಲಿ ಅವಶ್ಯಕತೆ ಇಲ್ಲ. ನೀವೇ ಗುರುವಾಗಬಹುದು, ನೀವೇ ದೇವರಾಗಬಹುದು, ನೀವೇ ಬಹುದೊಡ್ಡ ವ್ಯಕ್ತಿ ಆಗಬಹುದು. ಯಾರನ್ನೋ ಡಿಪೆಂಡ್ ಆಗುವ ಅವಶ್ಯಕತೆ ಇಲ್ಲ. ಆದರೂ ಕುತೂಹಲವೇ ನಿಮಗೆ. ಸ್ಟಿಲ್ ನಾಳೆ ಬರೋದೇನಾದರೂ ತೊಂದರೆಗಳು ಅನ್ನತಕ್ಕಂಥದ್ದು. ತುಲಾ ರಾಶಿಗೆ ಭೂಮಿ ಕೊಂಡುಕೊಳ್ಳುವ ವಿಶೇಷ ಯೋಗವಿದೆ. ಭೂಮಿ ಕೊಂಡುಕೊಳ್ಳುವ ವಿಶೇಷ ಯೋಗವಿದೆ ಈ ವರ್ಷ. ಮನೆ ಜಾಗ ಕಟ್ಟಿಸೋದು, ಮಾರೋದು, ತಗೊಳ್ಳೋದು ಅದ್ಭುತವಾದಂಥ ವರ್ಷವಾಗಿರುತ್ತೆ ಜೂನ್ ನಂತರ. ಆದರೆ ಇರೋ ಉದ್ಯೋಗಕ್ಕೆ ಒಂದು ಬರುತ್ತೆ, ಮೊಳೆ ಹೊಡ್ಸ್ಕೋತೀರ. ನೀವೇ ಬಿಡ್ತೀರಾ, ನಿಮ್ಮ ಎಡವಟ್ಟೆ ಬಿಡಿಸುತ್ತೆ ತುಲಾರಾಶಿಯವರಿಗೆ. ಅಕಸ್ಮಾತ್ ರಾಜಕೀಯ ಅನ್ನೋದಕ್ಕೆ ಏನಾದರೂ ಹೋದ್ರಿ, ಕೇಂದ್ರಾಧಿಪತಿ ದೋಷವಾಗಿ ಕುಳಿತಿರ್ತಕ್ಕಂಥ ಶನಿ, ಅವನು ನೋಡೋ ಮನೆ ಧ್ವಂಸ ಅಂತೀವಿ. 10ನೇ ಮನೆ ನೋಡ್ತಾನೆ ಧ್ವಂಸ. ಗುರು ಇರೋ ಮನೆ ಧ್ವಂಸ. ಗುರು ಅಲ್ಲಿ 10ನೇ ಮನೆಗೆ ಬರ್ತಾನೆ, ಕೆಡಿಸಾಕ್ತಾನೆ. ಖಂಡಿತ ಬಹುದೊಡ್ಡ ಉದ್ಯೋಗ, ಪದವಿ, ಪ್ರತಿಷ್ಠಾ, ಸ್ಥಾನ ಇದೀರ ಅಂದರೆ ಕಳ್ಕೋತೀರ. ನೀವಾಗ ನಿಮ್ಮ ಆತುರದ ಬುದ್ಧಿಯಿಂದಲೋ, ಇಲ್ಲ ಬೇರೆಯವರ ಕುಚಕ್ರದಿಂದಲೋ, ಇಲ್ಲ ಅತಿಯಾದ ಬುದ್ಧಿವಂತಿಕೆ ಉಪಯೋಗಿಸೋಕೆ ಹೋಗಿಯೋ, ಅತಿಯಾದ ಬಲ ಉಪಯೋಗಿಸೋಕೆ ಹೋಗಿಯೋ, ಅತಿಯಾದ ಆಸೆಗೂ ಒಳಪಟ್ಟೋ ಎಳೆದಾಟ. ಪೂಜಾ ಬೇರೆ 12 ಗ್ಯಾರಂಟಿ. ಪ್ರಯಾಣಗಳಲ್ಲಿ ಸಣ್ಣ ಪುಟ್ಟ ವಿಘ್ನ, ತೊಂದರೆ, ಗಾಡಿಗಳ ರಿಪೇರಿ, ಒಡ ಹುಟ್ಟಿದವ್ರ ಜಗಳ ಇರೋದು. ಬೆಂಕಿಗೆ ತುಪ್ಪ ಸುರಿದಾಗ ಇನ್ನಷ್ಟು ಜನ ಬೆಂಕಿಗೆ ತುಪ್ಪ ಸುರಿತಾರೆ. ಭೂಮಿ ವಿಚಾರದ್ದು ಏನಾದರೂ ತಗಾದೆ ಇದ್ದಿದ್ದು ಇನ್ನಷ್ಟು ಲಿಟಿಗೇಷನ್ ಥರ ಜಾಸ್ತಿ ಆಗ್ತಕ್ಕಂಥದ್ದಾಗುತ್ತೆ. ಉಗ್ರರಾಗ್ಬಿಟ್ಟಿರ್ತೀರ, ದಗ 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 ಅಂತಕ್ಕಂಥದ್ದು. ಲಗ್ನದಲ್ಲಿರೋ ರಾಹು ವಿಪರೀತ ಮೋಸಗಳ ವ್ಯಾಪಾರ. ಏನಾದರೂ ಈ ಕಬ್ಬಿಣ, ಆಯಿಲು, ಪೆಟ್ರೋಲು, ಲಿಕ್ಕರು, ಗ್ಯಾಸು, ಸ್ಟೀಲು, ಸಿಮೆಂಟು, ಎಲೆಕ್ಟ್ರಿಕಲ್ ಕಾಂಟ್ರಾಕ್ಟ್, ಟೆಲಿಕಾಂ ಇವುಗಳಲ್ಲಿರ್ತಕ್ಕಂಥವರಿಗೆ ವಿಶೇಷ ಅನುಕೂಲವಾದಂಥ ಲಾಭ ಬರುತ್ತೆ. ಆದರೆ ಅತಿಯಾಸೆ ಪಡತಕ್ಕಂಥದಕ್ಕೆ ಹೋಗಿ ನಷ್ಟ ಮಾಡ್ಕೊಬಿಡ್ತೀರ. ಎಚ್ಚರಿಕೆ. ವೃಶ್ಚಿಕ ರಾಶಿ ಅಭೂತೋ ನ ಭವಿಷ್ಯತ್ ಅನ್ನತಕ್ಕಂಥ ವರ್ಷ. ಯಾವ ವರ್ಷವೂ ಇಲ್ಲದಷ್ಟು ಸೌಭಾಗ್ಯವನ್ನು ಈ ವರ್ಷ ನೋಡುತ್ತೀರಿ. 2014. ಹೌದಾ? ನಿಜವಾಗ್ಲ ಗುರುಗಳೇ? ಹೆಂಗೆ ಗುರುಗಳೇ? ಹೇಳ್ತೇನೆ ಒಂದು ವಿರಾಮದ ನಂತರ, ಕಾದು ನೋಡಿ. ಧನ್ಯವಾದ ಗುರೂಜಿ. ವೀಕ್ಷಕರೇ, ಈಗ ಒಂದು ವಿರಾಮದ ನಂತರ ಮಹರ್ಷಿ ದರ್ಪಣ ಕಾರ್ಯಕ್ರಮ ಮುಂದುವರಿಯುತ್ತೆ. ವಿರಾಮದ ನಂತರ ಮಹರ್ಷಿ ದರ್ಪಣ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ವೀಕ್ಷಕರೇ. ಈಗ ಕರೆನಲ್ಲಿದ್ದಾರೆ ಬಾಳೆಹೊನ್ನೂರು ಪೀಠದ ಶ್ರೀ 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 ರಂಭಾಪುರಿ ಜಗದ್ಗುರುಗಳು. ಅವ್ರ ಹತ್ರ ಗುರೂಜಿ ಮಾತನಾಡ್ತಾರೆ. ಗುರುಗಳೇ ನಮಸ್ತೆ. ರವಿಶಂಕರ್ ಗುರುಜಿ ಅವರ ತಮ್ಮ ಕಾರ್ಯಕ್ರಮ ಎಲ್ಲ ನಾವು ನೋಡ್ತಿರ್ತೇವೆ. ತಮ್ಮ ಪಾದಾರವಿಂದಗಳಿಗೆ ಈ ಒಂದು ಸೇವಕನ, ಈ ನಿಮ್ಮ ಮಗನ ಒಂದು ಸಾಷ್ಟಾಂಗ ನಮಸ್ಕಾರಗಳು ಸಮರ್ಪಿಸಿಕೊಳ್ಳಬೇಕು. ಇಲ್ಲ, ತುಂಬಾ ಚೆನ್ನಾಗಿ ಜನರಲ್ಲಿ ಪರಿಣಾಮ ಬೀರೋದನ್ನ ಮಾಡ್ತಾ ಇದ್ದೀರಿ ಶಂಕರ. ನೋಡಿ, ತುಂಬಾ ಖುಷಿ ಆಗ್ತಾ ಇದೆ. ಹಾ ಸ್ವಾಮಿ. ಇದೇ ರೀತಿ ಕಾರ್ಯಕ್ರಮಗಳು ನಿರಂತರವಾಗಿ ಪ್ರಸಾರವಾಗಿ ಹಾ ಸ್ವಾಮಿ. ನಮ್ಮ ಭಾರತೀಯ ಉತ್ಕೃಷ್ಟ ಸಂಸ್ಕೃತಿ ಮತ್ತು ಧರ್ಮಗಳ ಆದರ್ಶ ಪರಂಪರೆ ಜನಮನದಲ್ಲಿ ಉಳಿದು ಬರಲಿ. ಹಾ ಸ್ವಾಮಿ. ಬಹಳ ಖುಷಿ ಆಗ್ತದೆ. ಒಂದ್ಸಲ ಯಾವತ್ತಾದ್ರೂ ಕ್ಷೇತ್ರಕ್ಕೆ ಪ್ರಜ್ಞೆ ಮಾಡಿ ಬಂತು. ಆಗ್ಲಿ ಸ್ವಾಮಿ. ಹೊಸ ವರ್ಷಕ್ಕೆ ವೀಕ್ಷಕರಿಗೆ ತಮ್ಮಿಂದ ಏನಾದ್ರೂ ಒಂದು ಗುರುವಾಣಿ ಆಜ್ಞೆ ಆಗಬೇಕು ಅಂತ ಕೇಳ್ಕೊತಿದ್ದೇನೆ. ಹಾ, ಎಲ್ಲ ರಂಗಗಳಲ್ಲಿ ಹಿಂದೆಂದು ಕಾಣಲಿರುವ ಸಂಘರ್ಷ ನಡೆಯುತ್ತಿದೆ. ಇದು ಒಳ್ಳೆಯ ಬೆಳವಣಿಗೆಯಲ್ಲ. 2014ನೇ ಹೊಸ ವರ್ಷ ಎಲ್ಲರಲ್ಲಿ ಶಾಂತಿ, ಸಾಮರಸ್ಯ, ಸೌಹಾರ್ದತೆ, ಸಹೋದರತ್ವ, ಸೌಜನ್ಯ ಮತ್ತು ರಾಷ್ಟ್ರ ಪ್ರೇಮ ಬೆಳೆದು ಬರುವಂತಾಗಲಿ. ಪರಸ್ಪರ ವಿಶ್ವಾಸ, ಗೌರವ ಬೆಳೆದು
ಆರೋಗ್ಯಪೂರ್ಣ ಸಮಾಜ ನಿರ್ಮಾಣಗೊಳ್ಳಲಿ. ರಾಜ್ಯದ ಎಲ್ಲ ವರ್ಗದ ಎಲ್ಲ ಸಮುದಾಯದ ಜನತೆಗೆ ಸುಖ, ಶಾಂತಿ, ನೆಮ್ಮದಿ ಪ್ರಾಪ್ತವಾಗಲೆಂದು ಹಾರೈಸುತ್ತೇವೆ. ತುಂಬ ಧನ್ಯವಾದ ಸ್ವಾಮಿ, ತುಂಬ ಧನ್ಯವಾದ. ನಿಜವಾಗ್ಲೂ ತಮ್ಮ ಜೊತೆ ಮಾತಾಡಿದ್ದು ನನ್ನ ಒಂದು ಪೂರ್ವಜನ್ಮದ ಸುಕೃತ. ಹಿರಿಯರು, ತುಂಬಾ ಸಂತೋಷ ರವಿಶಂಕರ್ ಗುರುಜಿ. ಧನ್ಯವಾದ. ಧನ್ಯವಾದ. ನಮಸ್ತೆ. ಧನ್ಯವಾದ ಗುರೂಜಿ. ಗುರೂಜಿ, ವೃಶ್ಚಿಕ ರಾಶಿಯವರಿಗೆ ಈ ವರ್ಷ ಹೇಗಿದೆ ಅನ್ನೋದನ್ನು ದಯವಿಟ್ಟು ತಿಳಿಸ್ಕೊಡಿ. ಆಗಲೇ ಹೇಳ್ತಿದ್ದೆ, ವೃಶ್ಚಿಕ ರಾಶಿಗೆ ಈ ವರ್ಷ ಸುವರ್ಣದಾರ. ಯಾಕೆಂದರೆ ಅಷ್ಟಮದಲ್ಲಿದ್ದಂಥ ಗುರು 6, 7, 8 3 ವರ್ಷದಿಂದ 2010 ಜೂನ್ನಿಂದ 11, 12, 13 ಈ 3.5 ವರ್ಷದಿಂದ ನಜ್ಜುಗುಜ್ಜುಗಳನ್ನು ಏನು ನೋಡಿದ್ದೀರಿ, ಅವಮಾನಗಳನ್ನು ಏನು ಪಟ್ಟಿದ್ದೀರಿ, ಸಂಕಟಗಳನ್ನು ಏನು ಪಟ್ಟಿದ್ದೀರಿ, ಇವೆಲ್ಲದಕ್ಕೂ ವಿರಾಮ ಅಲ್ಲ, ಪೂರ್ಣ ವಿರಾಮ. ಬಾಗಿಲು ಬಂದ್. ವಿಶೇಷ ನಡೆಯುತ್ತೆ. ಮದುವೆಯಾಗದವರಿಗೆ ಮದುವೆ ಯೋಗ, ಮಕ್ಕಳಾಗದವರಿಗೆ ಮಕ್ಕಳ ಯೋಗ, ತುಂಬು ಕುಟುಂಬದ ಯೋಗ. ಜೀವನದಲ್ಲಿ ಪಟ್ಟಂಥ ಅಷ್ಟ ಕಷ್ಟಗಳು, ಅಷ್ಟ ದಾರಿದ್ರ್ಯಗಳು, ಅಷ್ಟ ನೋವುಗಳು ಹೋಗಿ ಜೀವನದಲ್ಲಿ ಬಹುದೊಡ್ಡ ಗೆಲುವನ್ನು ನೋಡ್ತಕ್ಕಂಥದ್ದಾಗುತ್ತೆ. ಆದರೆ ವಿಪರೀತ ಖರ್ಚುಗಳನ್ನು ನೋಡ್ತಕ್ಕಂಥ ವರ್ಷ ಆಗುತ್ತೆ. ಒಡವೆ ತಗೋ, ಮನೆ ತಗೋ, ಜಾಗ ತಗೋ, ಅದಕ್ಕೊಂದು ಸಾಲ ಮಾಡ್ಕೋ, ಕುಟುಂಬಕ್ಕೋಸ್ಕರ, ಮನೆಗೋಸ್ಕರ, ಮಗುಗೋಸ್ಕರ, ವೃದ್ಧಿಗೋಸ್ಕರ, ಇವೆಲ್ಲದಕ್ಕೋಸ್ಕರ ವಿಪರೀತ ಖರ್ಚನ್ನು ಮಾಡಿಸ್ತಕ್ಕಂಥದ್ದಾಗುವುದು. ಯಾಕೆಂದರೆ ಆ ಶನಿ 12ನೇ ಮನೆಯಲ್ಲಿದ್ದಾನೆ. ಯಾವಾಗ ಈ ಒಂದು ಸಾಡೆ ಸಾತಿ ಶುರುವಾಗುತ್ತೋ ಆಗ ಮದುವೆಗಳು ಮಾಡಿಸ್ತಾನೆ, ಮನೆಯಲ್ಲಿ ಶುಭ ಕಾರ್ಯಗಳು ಮಾಡಿಸ್ತಾನೆ, ವಿಪರೀತ ಖರ್ಚನ್ನು ತಂದು ಕೊಡ್ತಾನೆ. ಸತ್ಯ ಯಾವುದು, ಸುಳ್ಳು ಯಾವುದು, ನಿಮ್ಮೊಳಗೂ ಸುಳ್ಳಿದೆಯಾ ಅದನ್ನು ತೆಗಿಸ್ತಾನೆ. ನೆನ್ಪಿಟ್ಕೊಳ್ಳಿ, ನಿಮ್ಮೊಳಗಡೆ ನಿಜವಾಗ್ಲೂ ಸತ್ಯವಿದೆಯಾ, ಒಳ್ಳೇದು ಮಾಡಿದ್ರಾ ಅದನ್ನು ತೋರಿಸ್ಕೊಡ್ತಾನೆ, ಅದನ್ನು ಜಗತ್ತಿಗೆ ತೋರಿಸ್ಕೊಡ್ತಾನೆ. ಅವನೆಷ್ಟು ಒಳ್ಳೆಯವನಪ್ಪ ಅಂತ ಪುಣ್ಯಾತ್ಮ ನಮಗಿರ್ಬೇಕಿತ್ತು. ಮಗನಾಗಿಯೋ, ಮಗಳಾಗಿಯೋ, ಸೊಸೆಯಾಗಿಯೋ, ಹೆಂಡತಿಯಾಗಿಯೋ, ಅಣ್ಣನಾಗಿಯೋ, ತಮ್ಮನಾಗಿಯೋ, ಗುರುವಾಗಿಯೋ, ಎಂಥ ವ್ಯಕ್ತಿತ್ವ. ಅವನ ಪಾಕಂಡಿ ಛೀ, ಅವನು ನಮಗೆ ಗೊತ್ತೇ ಇಲ್ಲ. ಇಷ್ಟು ದಿನ ಓಡಾಡಿರ್ತೀರಾ, ಅವನ ಜೊತೆಲಿ ತಿಂದಿರ್ತೀರಾ, ಮೆದ್ದಿರ್ತೀರಾ, ಎಲ್ಲ ಕೊಟ್ಟಿರ್ತೀರಾ, ನಿಮಗೆ ಒಂದು ಕಳಂಕ ತಟ್ಟಿದ್ದೆ ಎಲ್ಲರೂ ಕೈ ಜಾರಿಸಿ ಬಿಟ್ಟು ಬಿಡುವರು. ಅದು ಶನಿ ಪ್ರಭಾವ. ಸತ್ಯವೇನೆನ್ನುವುದನ್ನು ತೋರಿಸಿಕೊಡುತ್ತಾನೆ ಜಗತ್ತಿಗೆ ಅನ್ನತಕ್ಕಂಥದ್ದು. ಅಂಥದ್ದೊಂದು ಶುಭ ಕಾರ್ಯಗಳ ಒಂದು ಅಂಕುರಾರ್ಪಣೆ ನಿಮ್ಮ ಜೀವನದಲ್ಲಿ ನಡೆಯುತ್ತೆ. ವಿಶೇಷ ಭೂಮಿಯನ್ನು ಕೊಳ್ಳುವಿರಿ, ವಾಹನ ಕೊಳ್ಳುವಿರಿ. ಒಡೆದು ಹೋದ ಮನಸ್ಸು, ಒಡೆದು ಹೋದ ಕುಟುಂಬ, ಒಡೆದು ಹೋದ ಜೀವನ, ಮತ್ತೆ ತೊಯ್ದಾಡುತ್ತಿರ್ತಕ್ಕಂಥ ಅಂಬಿಗನಿಲ್ಲದ ಆ ದೋಣಿ ದಡಬಂದು ಸೇರುತ್ತೆ. ಒಬ್ಬ ಅಂಬಿಗನೋರ್ವ ನಿಮ್ಮ ಜೀವನದಲ್ಲಿ ಪ್ರವೇಶಿಸುವನಂದರೆ ಯಾರೋ ಗುರು ಮುಖೇನ, ಹಿರಿಯರ ಮುಖೇನ ಸಮಾಧಾನವಾಗಿ ನಿಮ್ಮ ಜೀವನದಲ್ಲಿ ಮತ್ತೆ ಆನಂದದ ಸಿಂಚನವಾಗುವುದು. ವಿಶೇಷ ಭೂಮಿ, ಹೊಲ, ತೋಟ, ಗದ್ದೆಗಳ ಒಡೆಯರಾಗುವಿರಿ. ವಿಶೇಷ ವಾಹನಗಳ ಒಡೆಯರಾಗುವಿರಿ. ಆದರೆ ಯಾರೋ ಹೊಟ್ಟೆ ಉರಿಗೂ ಬೀಳುವಿರಿ. ವಿಪರೀತ ಖುಷಿ ಬಂದಾಗ ಎಚ್ಚರಿಕೆಯಾಗಿರಬೇಕು. ಧನಸ್ಸಿಗೆ ಅಳುವ, ನಗುವ. ನೋಡೋಣ ಮುಂದಿನ ಭಾಗದಲ್ಲಿ, ಕಾದು ನೋಡಿ. ಧನ್ಯವಾದ ಗುರೂಜಿ. ವೀಕ್ಷಕರೇ, ನೀವು ಕೂಡ ನಿಮ್ಮ ಸಮಸ್ಯೆಯನ್ನು ನಮ್ಮ ಜೊತೆ ಹಂಚ್ಕೋಬೋದು. ಗುರೂಜಿ ಅದಕ್ಕೆ ಪರಿಹಾರನ ನೀಡ್ತಾರೆ. ನೀವು ಮಾಡಬೇಕಾಗಿರೋದಿಷ್ಟೇ, MD ಅಂತ ಟೈಪ್ ಮಾಡಿ ಸ್ಪೇಸ್ ಕೊಟ್ಟು ನಿಮ್ಮ ಹೆಸರು, ನಿಮ್ಮ ಮೊಬೈಲ್ ನಂಬರ್ನ 57827ಗೆ ಕಳುಹಿಸ್ಕೊಡಿ. ನಾವೇ ನಿಮಗೆ ಕರೆ ಮಾಡ್ತೇವೆ. ಈಗ ಒಂದು ವಿರಾಮದ ನಂತರ ಮಹರ್ಷಿ ದರ್ಪಣ ಕಾರ್ಯಕ್ರಮ ಮುಂದುವರಿಯುತ್ತೆ. ವಿರಾಮದ ನಂತರ ಮಹರ್ಷಿ ದರ್ಪಣ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ವೀಕ್ಷಕರೇ. ಈಗ ಪ್ರಭಾ ಅವರು ಕರೆನಲ್ಲಿದ್ದಾರೆ, ಅವ್ರ ಹತ್ರ ಮಾತನಾಡ್ಸೋಣ. ನಮಸ್ಕಾರ. ಹಲೋ, ನಮಸ್ಕಾರ ಮೇಡಮ್. ಎಲ್ಲಿಂದ ಮಾತನಾಡ್ತಿದ್ದೀರಾ? ನಾವು ಬೆಳಗಾವಿ ಜಿಲ್ಲೆಯಿಂದ ಸುಳೆಬಾವಿ ಅಂತೇಳಿ. ಓಕೆ, ಏನ್ ಮಾಡ್ಕೊಂಡಿದ್ದೀರಾ ಪ್ರಭಾ ಅವರೇ ನೀವು? ಪ್ರಭಾ ನಮ್ಮ ಅತ್ತೆಯವ್ರಿ ಅವ್ರ, ನಾನು ಅವ್ರ ಜೊತೆ ಮಾತಾಡ್ತಿರೋದು. ನಿಮ್ಮ ಹೆಸರುಮ್ಮ? ಶಕುಂತಲ. ಯಾರ ಬಗ್ಗೆ ತಿಳ್ಕೊಬೇಕಿತ್ತು? ನಮ್ಮ ಮಾವನವ್ರ ಬಗ್ಗೆ ಕೇಳಬೇಕಾಗಿತ್ರಿ. ಅವ್ರ ಹೆಸರು ತಿಳಿಸಿಮ್ಮ. ಸೀತಾಂಶಪ್ಪ. ಅವರ ಹುಟ್ಟಿದ ದಿನಾಂಕ? 10/2. 10/2. 1953. 1953. ಹುಟ್ಟಿದ ಸಮಯ ಗೊತ್ತಿಲ್ಲ ಮೇಡಮ್, ಅದು ತೊಂದರೆ ಇಲ್ಲ. 1ರಿಂದ 12ರೊಳಗೆ ಒಂದು ಸಂಖ್ಯೆಯನ್ನು ಆಯ್ಕೆ ಮಾಡಿ ತಿಳಿಸಿ. 9.
9. ಗುರೂಜಿ ಇದ್ದಾರಮ್ಮ, ಗುರೂಜಿ ಹತ್ರ ಮಾತನಾಡಿ. ನಮಸ್ತೆ ಗುರುಜಿ, ಹೊಸ ವರ್ಷದ ಶುಭಾಶಯಗಳು. ತಮಗೂ ತಮ್ಮ ಕುಟುಂಬಕ್ಕೂ ಆ ಶುಭಾಶಯಗಳೇ ತಾಯಿ. ಏನು ಕೇಳಬೇಕಿತ್ತು ಹೇಳೋ ಪುಟ್ಟ. ಆರೋಗ್ಯದ ಬಗ್ಗೆ ಕೇಳಬೇಕಾಗಿತ್ತು. ಅವರಿಗೆ ಹುಷಾರು ಒಳ್ಳೆ ಆರಾಮುಳ್ಳೆ ಹೊತ್ತು ಗುರುಜಿ. ಪದೇ ಪದೇ ದವಾಖಾನೆ ತೋರಿಸಿದ್ರು ಕಡಿಮೆ ಆಗೋಯ್ತು ಗುರುಜಿ. ಒಂದಲ್ಲ ಎರಡಲ್ಲ ಹಲವಾರು ಸಮಸ್ಯೆಗಳಿಂದ ಒಳಗೊಂಡಿರತಕ್ಕಂಥ ಕುಟುಂಬ. ಹೌದು ಗುರುಜಿ, ಬರೀ ಮೇಲೆ ಸಮಸ್ಯೆ ಉಂಟಾಗುತ್ತೆ ಗುರುಜಿ. ಅದಕ್ಕೆ ಈ ತಾಂಬೂಲ, ಈ ವಿಳೆದೆಲೆ ಬಂದಿದೆ ನೋಡಿ. ಈ ಥರ ಎತ್ತಿದ ತಕ್ಷಣ ಆ ಒಂದು ಕೊನೆ ಎಲೆ ಈ ಥರ ಎಳೆದಿದ ತಕ್ಷಣ ಕಾಣಿಸ್ಕೊಂಡಂಥದ್ದು ಹೀಗೆ ಇಟ್ಟಿದ್ದೇನೆ. 1 2 3 4 5 6 7 ಒಟ್ಟು 7 ಎಲೆ. ಅಂದರೆ ಮಾಡದ ಪರಿಹಾರ ಇಲ್ಲ, ಮಾಡದ ಡಾಕ್ಟರ್ ಹತ್ರ ಹೋಗಿದ್ದಿಲ್ಲ, ಏನು ಮಾಡಿದ್ರು ದಿಕ್ಕು ತೋಚುತ್ತಿಲ್ಲ. ಇದು ಸೂಚಿಸ್ತಿರ್ತಕ್ಕಂಥ ಒಂದು ಭಾವ. 2-3 ಬಾರಿ ಈಗ ಡಾಕ್ಟರ್ ಏನು ಹೇಳಿದ್ದಾರೆ ಅಂದರೆ, ಇವರಿಗೆ ಬಂದಿರತಕ್ಕಂಥ ಸಮಸ್ಯೆ ನಿವಾರಿಸಲು ಆಗೋದಿಲ್ಲ, ತುಂಬ ಕಷ್ಟ ಆಗುತ್ತೆ ಅನ್ನತಕ್ಕಂಥ ಮಾತಿನಲ್ಲೂ ಹೇಳಿರ್ತಾರೆ ತಾಯಿ. ಏನಾಗಿದೆಮ್ಮ? ಬರೀ ಕಫ ಗುರುಜಿ, ಕಫ ಮತ್ತೆ ಜ್ವರ ಬರೋದು, ಸರ್ದಿ. ಸರಿ ಆತಂಕ ಪಡಬೇಡಿ, ನಾನು ಒಂದು ಪುಟ್ಟ ಮನೆ ಮಧ್ಯೆ ಹೇಳ್ಕೊಡ್ತೇನೆ. ಅದನ್ನ ಒಂದು ಪ್ರಯತ್ನ ಮಾಡಿ. ಅದರ ಜೊತೆಯಲ್ಲೂ ಇವರಿಗೆ ಸಿದ್ಧ ವೈದ್ಯ ಇಲ್ಲ ಆಯುರ್ವೇದ ಇಲ್ಲ ಹೋಮಿಯೋಪತಿ ಇಲ್ಲ ಅಂತ ಹೇಳಿದ್ರೆ ಯುನಾನಿ ಮದ್ದು, ಇವುಗಳಿಗೆ ಸಂಬಂಧಪಟ್ಟಂಥದ್ದು ಏನಾದರೂ ಒಂದು ಪ್ರಯತ್ನ ಮಾಡುವುದರಿಂದ ತಕ್ಕ ಮಟ್ಟಿಗೆ ಯಶಸ್ಸು ಪಡೆಯತಕ್ಕಂಥದ್ದಾಗುತ್ತೆ. ಅದನ್ನು ಮಾಡಿಸ್ತಕ್ಕಂಥದ್ದು ಮಾಡಿ. ಅದರ ಜೊತೆಯಲ್ಲಿ ನಾನು ಒಂದು ಪುಟ್ಟ ಪರಿಹಾರ ಹೇಳ್ತೇನೆ, ಅದನ್ನು ಆದಷ್ಟು ಮಾಡಿಸ್ತಕ್ಕಂಥದ್ದು. 1 ಬಟ್ಟಲು ಎಳ್ಳೆಣ್ಣೆ ತಗೊಂಡು ಚೆನ್ನಾಗಿ ಕಾಯಿಸಬೇಕು. ಕಾದಿರ್ತಕ್ಕಂಥ ಎಳ್ಳೆಣ್ಣೆಗೆ ಚಿಕ್ಕದಾಗಿ ಬೆಳ್ಳುಳ್ಳಿ ಸಿಪ್ಪೆ ತೆಗೆಯದ ಜಜ್ಜಿ ಅದರಲ್ಲಿ ಹಾಕತಕ್ಕಂಥದ್ದು. ಅದರಲ್ಲಿ ಇಷ್ಟು ಪಚ್ಚಕರ್ಪೂರವನ್ನು ಹಾಕಿ ಇಡೀ ದೇಹಕ್ಕೆ ಮಾಲಿಶ್ ಥರ ಮಾಡತಕ್ಕಂಥದ್ದು. ಮುಖ್ಯವಾಗಿ ಎದೆ ಭಾಗ ಹಾಗೂ ಬೆನ್ನಿನ ಭಾಗಕ್ಕೆ ಹಾಗೂ ಪಾದಗಳಿಗೆ, ಅಂಗೈಗಳಿಗೆ ರಾತ್ರಿ ಮಲಗುವಾಗ ಸಮಯದಲ್ಲಿ ಹಚ್ಚಿ ಮಲಗಿಸ್ತಕ್ಕಂಥದ್ದು. ಬೆಳಿಗ್ಗೆ ಎದ್ದ ತಕ್ಷಣ ಬಿಸಿ ನೀರ ಸ್ನಾನ ಮಾಡಿಸ್ತಕ್ಕಂಥದ್ದು ಮಾಡಿಸಿ. 2ನೇದು, ಇವರಿಗೆ ಆದಷ್ಟು ಕೃಷ್ಣ ತುಳಸಿ, ದೊಡ್ಡ ಪತ್ರೆ ಎಲೆ, ಇವೆರಡರಲ್ಲಿ ಒಂದು ಸಿಕ್ಕರೂ ಸರಿ, ಇಲ್ಲ ಎರಡನ್ನೂ ಸೇರಿಸಿ ಅದನ್ನ ಬಾಣಲಿಯನ್ನ ಈ ರೀತಿ ಹಾಕಬೇಕಾಗುತ್ತೆ. ಬೋರಲ್ಲೂ ಹಾಕಿ ಅದರ ಮೇಲೆ ಈ ಕೃಷ್ಣ ತುಳಸಿ ಹಾಗೂ ದೊಡ್ಡ ಪತ್ರೆ ಎಲೆಯನ್ನು ಹಾಕಿ ಬಿಸಿ ಮಾಡಿ, ಆ ಬಿಸಿಯಿಂದ ಇರತಕ್ಕಂಥ ಎಲೆಯನ್ನ ಹಿಂಡಿ ರಸವನ್ನ ತೆಗೆದು ಅದಕ್ಕೆ ಇಷ್ಟು ಕರಿಮೆಣಸನ್ನ ಅರೆದು ಬೆಳಿಗ್ಗೆ ಎದ್ದ ತಕ್ಷಣವೇ ಅದನ್ನು ತೆಗೆದುಕೊಳ್ಳೋದ್ರಿಂದ ಒಂದು 2 ಸ್ಪೂನ್ ಆ ಕಫ, ಒಳಗಿನ ಶೀತ ಜ್ವರ, ವಿಷಮ ಶೀತ ಜ್ವರದ ಒಂದು ಬಾಧೆ ಕಡಿಮೆ ಆಗ್ತಕ್ಕಂಥದ್ದು ಆಗುತ್ತೆ ತಾಯಿ. ಅಷ್ಟು ಮಾಡಿಸಿ, ಒಳ್ಳೇದಾಗುತ್ತೆ. ಹೋಗಿ ಬನ್ನಿ. ಧನ್ಯವಾದ ಗುರುಜಿ. ಖಂಡಿತ ಅಮ್ಮ, ಗುರುಜಿ ಹೇಳಿರುವಂತೆ ಮಾಡಿ, ಎಲ್ಲ ಒಳ್ಳೇದಾಗುತ್ತೆ. ಗುರುಜಿ, ಹಲ್ಲಿಗಳ ಬಗ್ಗೆ ಹೇಳ್ತಾ ಇದ್ರಿ. ಹಲ್ಲಿಗಳು ಯಾವ ಸೂಚನೆ ನೀಡುತ್ತೆ ಅನ್ನೋದ್ರ ಬಗ್ಗೆ ದಯವಿಟ್ಟು ತಿಳಿಸ್ಕೊಡಿ ಗುರುಜಿ. ಕಲಹಕ್ಕೆ ನಾಂದಿಯಾಗುವುದು, ಶತ್ರುಗಳ ಕಾಟವು ಜಾಸ್ತಿ ಆಗುವುದು, ತಿನ್ನತಕ್ಕಂಥ ಊಟ, ಇರತಕ್ಕಂಥ ಸ್ಥಳ ಏನೋ ಒಂದು ಅಶುದ್ಧಿಯಾಗಬೇಕು. ಯಾರೋ ಅಶುದ್ಧವಾದ ವ್ಯಕ್ತಿ ಬಂದು ಹೋಗಿದ್ದಾರೆ, ಅಶುದ್ಧವಾದಂಥ ವಾತಾವರಣ, ಕಲುಷಿತವಾದಂಥ ವಾತಾವರಣ, ಕಲುಷಿತವಾದಂಥ ಮನಸತ್ವವನ್ನು ತಂದು ಕೊಡಬೇಕು. ವಿಪರೀತ ಜಗಳಗಳಾಗುತ್ತೆ, ಮನಸ್ಸು ಕೆಡಿಸುತ್ತೆ, ಬುದ್ಧಿ ಕೆಡಿಸುತ್ತೆ, ಮುಖ್ಯವಾಗಿ ಒಗ್ಗಟ್ಟು ಒಡೆಯುತ್ತೆ. ಇನ್ನೂ ಮುಖ್ಯವಾಗಿ ಆತಂಕಗಳು ಸೃಷ್ಟಿಯಾಗುತ್ತೆ. ಆಸ್ಪತ್ರೆಯಲ್ಲಿದ್ದಾರಪ್ಪ, ಏನಾಗುತ್ತಪ್ಪ, ಕರ್ಕೊಂಡು ಹೋಗಿದ್ದೀವಿ, ಯಾಕೋ ಕೆಮ್ತಿದ್ರು, ಹೃದಯದಲ್ಲಿ ತೂತಂತ, ಅದೇನಾದರೂ ಇರ್ಬೋದಾ, ಸ್ಕ್ಯಾನಿಂಗ್ ಹೇಳ್ಬಿಟ್ಟಿದ್ದಾರಪ್ಪ, ಸರ್ಜರಿ ಮಾಡ್ಬೇಕಂತಪ್ಪ, ಉಳಿತಾರ, ಎಷ್ಟು ಖರ್ಚಾಗ್ಬೋದು, ಎಷ್ಟು ದಿನ ಉಳಿಸ್ಕೋಬೋದು, ಏನೇನಾಗುತ್ತೋ, ಈ ರೀತಿಯ ಇಲ್ಲ ಸಲ್ಲದ ಆತಂಕಗಳನ್ನು ಸೃಷ್ಟಿ ಮಾಡಿ, ಗಲಿಬಿಲಿ ಗೊಂದಲಗಳನ್ನು ಸೃಷ್ಟಿ ಮಾಡಿ, ನಿಮ್ಮ ಎಲ್ಲ ಶುಭ ಕಾರ್ಯಗಳಿಗೆ ಅಪಶಕುನಗಳನ್ನು ತಂದು ಕೊಡತಕ್ಕಂಥದ್ದಾಗುವುದು. ಮನೆಯಲ್ಲಿ ಒಂಥರ ಮಲಗಲಿಕ್ಕೂ, ಏಳಲಿಕ್ಕೂ, ತಿನ್ನಲಿಕ್ಕೂ
ಪ್ರತಿಯೊಂದಕ್ಕೂ ಕಂದಾಚಾರಗಳನ್ನು ಫಾಲೋ ಮಾಡ್ತಿದ್ದಂಥ ಕುಟುಂಬ ಬ್ರೇಕಿಂಗ್ ರೂಲ್ಸ್ ಅನ್ನತಕ್ಕಂಥದ್ದಾಗುತ್ತೆ. ಇದೇ ಸಮಯಕ್ಕೆ ತಿನ್ನಬೇಕು, ಇದೇ ಸಮಯಕ್ಕೆ ಹೋಗಬೇಕು, ಇದೇ ಕೆಲಸ ಮಾಡ್ಕೋಬೇಕು ಅಂದುಕೊಂಡಂಥ ಒಂದು ಕುಟುಂಬದಲ್ಲಿ ಎಳೆದಾಟಗಳ ಭಾವ, ಯಾರೂ ಯಾರ ಮಾತು ಕೇಳೋಲ್ಲ. ಮನೆಯಲ್ಲಿ ಆ ಮನೆಯೊಡತಿಗೆ ಏನಾದರೂ ಒಂದು ಸೊಂಟ ನೋವಿನ ಸಮಸ್ಯೆ ಬರೋದು, ಕಾಲೆಳೆತದ ಸಮಸ್ಯೆ ಬರ್ತಕ್ಕಂಥದ್ದು, ದೇಹ ಬಾಧೆ ಆಗ್ತಕ್ಕಂಥದ್ದು, ಯಾರೂ ಇಲ್ಲದೆ ಒಬ್ಬಳೇ ನಿಲ್ಲತಕ್ಕಂಥ ಪರಿಸ್ಥಿತಿ ಏರ್ಪಡತಕ್ಕಂಥದ್ದು, ಒಂಟಿಯಾಗಿಯೇ ಜೀವನ ನಡೆಸ್ತಕ್ಕಂಥ ಒಂದು ಭಾವ ಆಗ್ತಕ್ಕಂಥದ್ದು, ಯಜಮಾನನಿಗೆ ಮಿತ್ರರೇ ಶತ್ರುಗಳಾಗಿ ಬಾಧೆ ಕೊಡತಕ್ಕಂಥದ್ದು, ಆ ಮನೆಯ ಯಜಮಾನನಿಗೆ ಕುಟುಂಬದವರೇ ನೋವು ಕೊಡತಕ್ಕಂಥದ್ದು, ವಿಪರೀತವಾದಂಥ ಖರ್ಚುಗಳ ಭಾವತ್ತು ಆಗತಕ್ಕಂಥದ್ದು, ತುಂಬ ಹತ್ತಿರದವರೇ ಬಹುದೊಡ್ಡ ದುಡ್ಡನ್ನು ಗಂಟನ್ನು ತಗೊಂಡು ಓಡಿ ಹೋಗ್ತಕ್ಕಂಥದ್ದು, ಇವುಗಳ ಭಾವವಾಗುವುದು. ಅಲ್ಲೆಲ್ಲೋ ಆ ವಾತಾವರಣ ಒಂಥರ ಅವರನ್ನು ಅವರೇ ಅನುಮಾನ ಪಡೋ ಹಾಗೆ, ನಮ್ಮ ಯಜಮಾನ ಏನೋ ಮಾಡ್ತಿರ್ಬೋದಾ, ನನ್ನ ಹೆಂಡತಿ ಏನೋ ಮಾಡ್ತಿರ್ಬೋದಾ, ನನಗೆ ಗೊತ್ತಿಲ್ಲದೆ ನನ್ನ ಅತ್ತೆ ಮಾವ ಏನೋ ಹೇಳ್ಕೊಡ್ತಿರ್ಬೋದಾ ನನ್ನ ಹೆಂಡತಿಗೆ, ನನ್ನ ಕುಟುಂಬದವರಿಗೆ. ಮನೆ ಒಡೆಯುವುದರ ಸೂಚನೆ. ಯಾರೋ ಬಂದು ಹುಳಿ ಹಿಂಡ್ತಾ ಇದ್ದಾರೆ, ಹಿಂಗಂತೆ ಹಂಗಂತೆ ಅದಂತೆ ಇದಂತೆ ಅನ್ನತಕ್ಕಂಥದ್ದು, ಏನೋ ಒಂದು ಕೆಟ್ಟ ಗಾಳಿ, ವಿಪರೀತ ಕೆಟ್ಟ ಕನಸುಗಳು ಬೀಳತಕ್ಕಂಥದ್ದು, ಆ ಮನೆಯಲ್ಲಿ ನಿದ್ರಾಹೀನತೆಯ ಸಮಸ್ಯೆ ಬರತಕ್ಕಂಥದ್ದು, ಇಲ್ಲವೇ ವಿಪರೀತ ನಿದ್ರೆ ಭಾವದಿಂದ ಮಲಗತಕ್ಕಂಥದ್ದು, ಗಂಡ ಹೆಂಡತಿ ದೂರ ದೂರವಾಗಿ ಮಲಗತಕ್ಕಂಥದ್ದು, ಪುಟ್ಟ ಮಕ್ಕಳು ಯಾವಾಗಲೂ ಅಳುತ್ತಾ ಇರತಕ್ಕಂಥ ಭಾವವಾಗುವುದು, ಇಲ್ಲ ಏನಾದರೂ ಒಂದು ಅವರಿಗೆ ಅನಾರೋಗ್ಯ ಆಗ್ತಕ್ಕಂಥದ್ದಾಗುತ್ತಲೇ ಇರುವುದು. ಇವುಗಳ ಸೂಚನೆಯನ್ನು ವಿಪರೀತ ಹಲ್ಲಿಗಳ ಕಾಟದಿಂದ ಕಾಣಲ್ಪಡುವುದು. ಏನೂ ಮಾಡೋಕ್ಕಾಗಲ್ವಾ ಗುರುಗಳೇ? ಯಾಕೆಂದರೆ ನಮಗೆ ಶಾಸ್ತ್ರ ಏನು ಹೇಳುತ್ತೆ ಅಂದರೆ, ಯಾವ ಜೀವವನ್ನು ತೆಗೆಯುವ ಹಕ್ಕು ನಮಗಿಲ್ಲ. ಯಾವ ಜೀವವನ್ನು ಶುದ್ಧಿ ಮಾಡಿ ಮನೆಗೇನು ಮಾಡಿ ಅಂದರೆ, ಈ ಒಂದು ಹಲ್ಲಿಗಳ ಕಾಟ, ಜೇಡಗಳ ಕಾಟ, ತಿಗಣೆಗಳ ಕಾಟ, ಈ ಒಂದು ಜಿರಳೆಗಳ ಕಾಟ, ಈ ಥರದ್ದು ಬಂದಾಗ ಕಂಪಲ್ಸರಿ ಒಂದಷ್ಟು ಬೇವಿನೆಲೆ ತೊಗೋಬೇಕು. ಒಂದಿಷ್ಟು ಶುದ್ಧವಾದಂಥ ಬೇವಿನೆಲೆ ನೀವೇ ಹೋಗಿ ಕಿತ್ಕೊಂಡು ಬಂದರೆ ಒಳ್ಳೆಯದು. ಅದನ್ನು ಕೂಡ ಯಾರ ಜೊತೆಲಾದರೂ ಹೋಗಿ ಕೇಳಿ, ಇದು ಪೂಜನೀಯ ವೃಕ್ಷವಾದರೆ ಕೀಳಬಹುದಾ, ಇಲ್ಲ ಪೂಜನೀಯವಲ್ಲ, ಕೆಲವರು ಪೂಜೆ ಮಾಡ್ತಿರ್ತಾರೆ, ಪಟಾಲಂತ ಹತ್ತು ಆಗಿಲ್ಲ, ಕೇಳಿಕೊಂಡು ಒಂದು ಶುದ್ಧವಾಗಿ ಒಂದಷ್ಟು ಸ್ವಚ್ಛಂದವಾಗಿ ಇರತಕ್ಕಂಥ ಎಲೆನ ತೊಗೊಬಂದು ನೀಟಾಗಿ ತೊಳಿರಿ. ತೊಳೆದು ಅದನ್ನು ಇಟ್ಟುಕೊಂಡು ಗೋಮೂತ್ರವನ್ನು ಒಂದಷ್ಟು ತೆಗೆದುಕೊಂಡು ಬನ್ನಿ. ತಗೊಬಂದು ಈ ಎಲೆ ಮೇಲೆ ಪ್ರೋಕ್ಷಣೆ ಮಾಡಿದ್ರು ಸರಿ, ನಿಮಗಿಲ್ಲ ಯಥೇಚ್ಛವಾಗಿ ಗೋಮೂತ್ರ ಸಿಕ್ಕಿದೆ ಅಂದರೆ ಈ ಒಂದು ಬೇವಿನ ಎಲೆಯನ್ನು ಅದರಲ್ಲಿ ನೆನೆಸಿ ಒಂದು ಅರ್ಧ ಗಂಟೆ, 1 ಗಂಟೆ, 1 ದಿನ ನೆನೆಸಿ, ತೊಂದರೆ ಇಲ್ಲ. ಅದು ಒಂದು ಚೂರು ಕೊಳೆಯತಕ್ಕಂಥದ್ದು ಎಲ್ಲ ಒಂದು ರೀತಿ ಮೆದುವಾಗತಕ್ಕಂಥ ಒಂದು ಸ್ಥಿತಿಗೆ ಬಂದಮೇಲೆ ಅದನ್ನು ತಗೊಬಂದು ಒಂದು ಬಿಳಿ ಬಟ್ಟೆ, ಸ್ವಚ್ಛಂದವಾದಂಥ ಒಂದು ಬಿಳಿ ಪಂಚೆ ತಗೊಳ್ಳಿ, ಕಟ್ ಮಾಡಿ ಇಟ್ಕೊಂಡಿರಿ. ಅದನ್ನು ಅದರ ಮೇಲೆ ಇಲ್ಲ ಅದರಲ್ಲಿ ಈ ಎಲೆಯನ್ನೆಲ್ಲ ಹಾಕಿ ಕಟ್ಟಿಬಿಟ್ಟು ಬಿಸಿಲಿಗೆ ಎಲ್ಲಿಯಾದರೂ ಕೊಂಡಿಗೆ ನೇತು ಹಾಕಿ, ಬಿಸಿಲು ಸೀದಾ ಬೀಳೋ ಥರ ಚೆನ್ನಾಗಿ ಬಿಸಿಲು ಬಿದ್ದು ಒಣಗಿದಂತಹ ಆ ಎಲೆಗಳನ್ನು ತೆಗೆದಿಟ್ಕೊಂಡಿರಿ. ಹಾಗೆ ಒಣಗಿರಬೇಕು ಪೂರ್ತಿ. ಮನೆಯಲ್ಲಿ ಧೂಪ ಹಾಕ್ತಕ್ಕಂಥದ್ದು ಮಾಡಬೇಕು. ಆ ಧೂಪ ಹಾಕಿದಾಗೆಲ್ಲ ಈ ಎಲೆಯನ್ನು ಸ್ವಲ್ಪ ಸ್ವಲ್ಪ ಹಾಕ್ತಕ್ಕಂಥದ್ದು. ಆ ಧೂಪದ ಒಂದು ವಾಸನೆಗೆ ಈ ಒಂದು ಹಲ್ಲಿಗಳು, ಜಿರಳೆಗಳು, ಈ ತಿಗಣೆಗಳು ಓಡಿ ಹೋಗ್ತವೆ, ಸಾಯ್ತವೆ, ಇಲ್ಲ ಹೊರಟೋಗ್ತವೆ, ಆ ವಾಸನೆಗಿರೋದಿಲ್ಲ. ಹಾಗೆಯೇ ಆ ಬೂದಿಯಾದಂತಹ ಆ ಒಂದು ಎಲೆಗಳು ಹಾಕಿರ್ತೀರಲ್ವ ಆ ಧೂಪದಲ್ಲಿ, ಅದನ್ನು ತಗೊಂಡು ಅಲ್ಲೆಲ್ಲ ಮೂಲೆಯಲ್ಲಿ ಚಿಕ್ಕದಾಗಿ ಬೌಂಡ್ರಿ ಥರದ್ದು ಹಾಕ್ಕೊಳ್ಳಿ. ಗುರುಗಳೇ ಇನ್ನೂ ಏನಾದರೂ ಮಾಡಬಹುದಾ? ಒಂದು ಪುಟ್ಟ ಇಲಿ ತಗೊಬನ್ನಿ, ಹಲ್ಲಿಗಳು ಓಡೋಗ್ತವೆ, ಇಲಿಗಳು ಓಡಾಗ್ತವೆ, ಜಿರಳೆಗಳು ಓಡೋಗ್ತವೆ. ವಜ್ರವನ್ನು ವಜ್ರದಿಂದಲೇ ಕತ್ತರಿಸಬೇಕು. ಇದನ್ನು ನೆನಪಲ್ಲಿ ಇಟ್ಕೊಳ್ಳಿ. ತಗೊಬನ್ನಿ, ಒಂದು ಪುಟ್ಟ ಒಂದು ಬೆಕ್ಕಿನ ಮರಿಯನ್ನು ತಗೊಬಂದು ಸಾಕಿ. ಆ ಬೆಕ್ಕು ವಿಪರೀತ ಸೋಮಾರಿಯಾಗಿದೆ ಅನ್ನತಕ್ಕಂಥ ಸಂದರ್ಭದಲ್ಲಿ ಒಂದು ನಾಯಿಯನ್ನು ತಗೊಬಂದು ಸಾಕಿ, ಚುರುಕಾಗುತ್ತೆ ಅದು. ಈ ಹಲ್ಲಿಗಳ ದೋಷಕ್ಕೆ ನಾ ಹೇಳಿರ್ತಕ್ಕಂಥ ಈ ಪ್ರಯೋಗವನ್ನು ಮಾಡ್ಕೊಳ್ಳಿ. ಅದರ ಜೊತೆಯಲ್ಲಿ ಗುಗ್ಗಳ ಅಂತ ಸಿಗುತ್ತೆ ವಿಶೇಷವಾಗಿ. ಈ ಧೂಪ ಹಾಕುವಾಗ ಅದರ ಜೊತೆಯಲ್ಲಿ ಹಾಕತಕ್ಕಂಥದ್ದು ಮಾಡಿ. ಇದನ್ನು ಕಡಿಮೆ ಅಂದರೂ ಒಂದು 48ರಿಂದ 90 ದಿನ ಮಾಡ್ತಕ್ಕಂಥದ್ದು ಮಾಡಿ. ಹಾಗೆಯೇ ಈ ತಿಗಣೆಗಳ ಕಾಟ ಅಂತಕ್ಕಂಥದ್ದು ನಾನು ಹೇಳ್ತಿದ್ದೆ. ಈ ಬಟ್ಟೆಗಳನ್ನು ವಾಶ್ ಮಾಡುವಾಗ
ಎಲ್ಲ ವಾಷಿಂಗ್ ಆಯಿತು, ರಬ್ಬಿಂಗ್ ಆಯಿತು, ರೆಡಿ. ಅದನ್ನು ನೀರಲ್ಲಿ ಹಾಕಿಬಿಟ್ಟು ಜಾಲಿಸ್ಬಿಟ್ಟು ಒಣಗಾಕ್ಸೋದು ಅಷ್ಟೇ, ಎಂಡುಬಿಟ್ಟು. ಆ ಸಂದರ್ಭದಲ್ಲಿ ಒಂದಷ್ಟು ಗೋಮೂತ್ರವನ್ನು ಆ ನೀರಿನಲ್ಲಿ ಹಾಕಿ ಜಾಲಿಸ್ಬಿಟ್ಟು ಒಣಗಾಕಿ. ಗೋಮೂತ್ರದಿಂದ ಸಿಗತಕ್ಕಂಥ ಪ್ರಯೋಜನವೇನು ಅಂತ ಗೊತ್ತಿಲ್ಲ ನಿಮಗೆ, ತಿಳಿಸ್ಕೊಡ್ತೇನೆ. ಆಯಿತು ಅಂದರೆ ನಾಳಿನ ಸಂಚಿಕೆಯಲ್ಲೇ ಕಾದು ನೋಡಿ. ವಿಶೇಷ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೀರಾ ಗುರೂಜಿ, ಧನ್ಯವಾದಗಳು. ವೀಕ್ಷಕರೇ, ಈಗ ಒಂದು ವಿರಾಮದ ನಂತರ ಮಹರ್ಷಿ ದರ್ಪಣ ಕಾರ್ಯಕ್ರಮ ಮುಂದುವರಿಯುತ್ತೆ. ವಿರಾಮದ ನಂತರ ಮಹರ್ಷಿ ದರ್ಪಣ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ವೀಕ್ಷಕರೇ. ಗುರೂಜಿ, ಈಗ ಒಂದು ಕರೆ ಸಿದ್ಧವಾಗಿದೆ, ಮಾತನಾಡಿಸೋಣ. ನಮಸ್ಕಾರಮ್ಮ. ಹಲೋ, ನಮಸ್ತೆ ಮೇಡಮ್. ಹೇಗಿದ್ದೀರಾ ಯಶೋಧ ಅವರೇ? ಚೆನ್ನಾಗಿದ್ದೀವಿ ಮೇಡಮ್. ಯಾರ ಬಗ್ಗೆ ತಿಳ್ಕೊಬೇಕಿತ್ತಮ್ಮ? ಮಗಳ ಬಗ್ಗೆ ತಿಳ್ಕೋಬೇಕಿತ್ತು. ಮಗಳ ಹೆಸರು? ಸಂಧ್ಯಾ ಅಂತ. ಅವರ ಹುಟ್ಟಿದ ದಿನಾಂಕ? 21ನೇ ತಾರೀಕು 5ನೇ ತಿಂಗಳು 21/5/87ನೇ ಇಸ್ವಿ ಮೇಡಮ್. 87ನೇ ಇಸ್ವಿ. ಹುಟ್ಟಿದ ಸಮಯ ತಿಳಿಸಿಮ್ಮ ನೀವು. 11ರಿಂದ 12 ಗಂಟೆ ಮೇಡಮ್. ಸರಿಮ್ಮ, ಗುರೂಜಿ ಇದ್ದಾರೆ, ಗುರೂಜಿ ಹತ್ರ ಮಾತನಾಡಿ. ನಮಸ್ತೆ ಗುರುಜಿ, ನಿಮ್ ಪ್ರೋಗ್ರಾಮ್ ಚೆನ್ನಾಗಿ ಬರ್ತಾ ಇರ್ತದೆ, ತಾಯಿ ನೋಡ್ತಾ ಇರ್ತೀವಿ ಗುರುಜಿ. ಆಗ್ಲಿಮ್ಮ, ಆಗಲಿ. ಮಗಳ ಬಗ್ಗೆ ಕೇಳ್ಬೇಕಿತ್ತು ಗುರುಜಿ. 1 2 3 4 5 6 7 ಸಪ್ತಪದಿ ಅನ್ನೋದು ಸೂಚಿಸ್ತಿದೆ. ಅಂದರೆ ಮದುವೆ ಆಯ್ತಾ ಈ ಪುಟ್ಟ ಹುಡುಗಿಗೆ? ಆಗಿದೆ ಗುರುಜಿ. ಅಲ್ಲೇ ನೋವಿದೆ, ಅಲ್ಲೇ ಕುತ್ತಿದೆ, ಅಲ್ಲೇ ಸಂಕಟವಿದೆ. ಎಲ್ಲೋ ಮಗುವಿನ ವಿಚಾರದಲ್ಲೋ, ಕುಟುಂಬದ ವಿಚಾರದಲ್ಲೋ, ಯಜಮಾನರ ವಿಚಾರದಲ್ಲೋ ಬಹುದೊಡ್ಡ ನೋವಿದೆ ಅನ್ನತಕ್ಕಂಥದ್ದು ಸೂಚಿಸುತ್ತಿದೆ. ಹೌದೋ ಅಲ್ವೋ ಗುರುಜಿ? ಮಕ್ಕಳೆಷ್ಟು? ಕುಟುಂಬದ ಬಗ್ಗೆ, ಯಜಮಾನ್ರ ಬಗ್ಗೆನೇ ನೋವಿದೆ ಗುರುಜಿ ಅವ್ರಿಗೆ. ನೋಡಿ, ಈ ಎಲೆಯಲ್ಲಿ ನೋಡಿ, ಒಂದು ಸೂಕ್ಷ್ಮವಾಗಿ ಗಮನಿಸಿ. ಎಡಭಾಗ ಎಲೆ ಚೆನ್ನಾಗಿದ್ದರೂ ಕೂಡ ಬಲಭಾಗದಲ್ಲಿ ತೂತುಗಳಿದೆ. ಬಲಭಾಗ ಗಂಡನ ಭಾಗ, ಗಂಡಿನ ಭಾಗ. ಅಲ್ಲಿ ಯಾಕೋ ಗಂಡನ ಮನೆ, ಗಂಡಿನ ಮನೆ ಚುಚ್ಚು ಮಾತುಗಳಿಂದಲೋ, ಒರಟುತನದಿಂದಲೋ, ಸಂಪಾದನೆಯ ವಿಚಾರದಲ್ಲೋ ಎಳೆದಾಟವಾಗಿ ಬಿಟ್ಟಿದೆ. ಅಲ್ಲಿ ಮುರಿದಿದೆ, ಎಳೆದಾಟವಾಗಿದೆ ಅನ್ನತಕ್ಕಂಥದ್ದು ಸೂಚಿಸುತ್ತಿದೆ. ಸಂಧ್ಯಮ್ಮನಿಗೆ ಸಂಧ್ಯಾಕಾಲದಲ್ಲೇ ಕಣ್ಣೀರು ಬರುವಂತಹ ಪ್ರಸಂಗಗಳು. ಎಷ್ಟು ಒಳ್ಳೇದು ಮಾಡಿದ್ರು ಏನಾದರೂ ಒಂದು ಕುಟುಕತಕ್ಕಂಥ ಭಾವ. ಖಂಡಿತ ನಿನ್ನ ಮಗಳು ಅತ್ತೆಯ ಮನೆಯಲ್ಲಿ ಬಾಳು ಮಾಡಲು ಆಗುವುದಿಲ್ಲ, ಸಪರೇಟ್ ಬಂದು ಬಾಳ್ವೆ ಮಾಡತಕ್ಕಂಥ ಪ್ರಸಂಗವನ್ನು ಸೂಚಿಸುತ್ತಿದೆ. ಅವಳಿಗೆ ಅಲ್ಲಿ ಇರ್ಲಿಕ್ಕೆ ನೋಡಿ, ಇರಲು ಆಗುವುದಿಲ್ಲ ಅಂತ ಹೇಳಿದ್ದೆ ಅದಕ್ಕೆ. ಅಂದ್ರೆ ಅತ್ತೆ ಎಲ್ಲ ಚೆನ್ನಾಗಿದೆ, ನಮ್ಮ ನಾದ್ನಿ ಮಗನಿಗೆ ಕೊಟ್ಟಿರೋದು. ಅಲ್ಲ, ಇರ್ಲಿಕ್ಕೆ ಬಿಡೋಲ್ಲ ಅಂತ ನಾನು ಹೇಳಿದ್ದು. ಇರೋಲ್ಲ. ಈತನಿಗೂ ಬಲವಿಲ್ಲ. ನೋಡ್ಲಿಕ್ಕೆ ಮಾತ್ರ ಅಂದವಾಗಿ ಚಂದವಾಗಿ ಕಾಣಿಸ್ತಿದೆ. ಅಡುಗೆ ಮನೆ ಒಳಗಡೆ ಅನ್ನವೇ ಬೆಂದಿಲ್ಲ ಅನ್ನತಕ್ಕಂಥದ್ದು. ಈ ಹುಡುಗಿಗೆ ಒಂದೇ ಒಂದು ಮಾಡಿಸಿ ತಾಯಿ, ತಪ್ಪು ತಿಳ್ಕೋಬೇಡಿ. ಇಲ್ಲ ಗುರುಜಿ, ಹೇಳಿ ಮಾಡಿಸ್ತೀವಿ. ಈ ಪಾಪುಗೆ ಕೆಲಸಕ್ಕೆ ಹೋಗಬೇಕು. ಹೋಗ್ತಾಳೆ ಗುರುಜಿ ಕೆಲಸಕ್ಕೆ. ಕಳುಹಿಸಿ, ನಿಲ್ಲಿಸಬೇಡಿ. ಜವಾಬ್ದಾರಿ ತೆಗೆದುಕೊಳ್ಳಲು ಹೇಳಿ. ಪಾಲಿಗೆ ಬಂದದ್ದು ಪಂಚಾಮೃತ ಅಂತ ಹೇಳಿಕೊಂಡು ಆ ದಡ್ಡ ಗಂಡನನ್ನು ಎಳ್ಕೊಂಡು ತಾನೇ ಹೋಗಬೇಕು, ತಾನು ಓಡಬೇಕು. ಎಲ್ಲ ಹೆಣ್ಣು ಬಯಸೋದೇನು ಅಂದರೆ, ನಾನು ಸಾರಥಿ ಆಗಿರ್ತೀನಿ, ನೀನು ಯುದ್ಧ ಮಾಡ್ಕೊಪ್ಪ ಅನ್ನತಕ್ಕಂಥದ್ದಾದರೆ, ನಿನ್ನ ಮಗಳ ಜಾತಕದಲ್ಲಿ ಅವಳು ಯುದ್ಧ ಮಾಡಬೇಕು, ಅವನು ಸಾರಥಿ ಆಗಬೇಕು, ಸಾರೋಟ್ ಇಟ್ಕೊಂಡು ಅವನು ಕುತ್ಕೋಬೇಕು. ಇದು ಇರೋದು. ಏನು ಮಾಡಿದ್ರು ಇಲ್ಲಿ ಅದಲು ಬದಲಾಗಬೇಕೇ ವಿನಃ ಇಲ್ಲ ನಾನು ಕುತ್ಕೋತೀನಿ, ನೀನು ನೋಡಪ್ಪ, ತಾಪ, ಜವಾಬ್ದಾರಿ ಎಲ್ಲ ನಿಂದಪ್ಪ ಅಂದರೆ ನಾನು ಬಿಟ್ಟು ಹೋಗ್ತೀನಪ್ಪ, ನನ್ನ ಕೈಯಲ್ಲಿ ಇಷ್ಟೇನಪ್ಪ ಅನ್ನತಕ್ಕಂಥ ಭಾವವಾಗುವುದು. ಇದು ನಿಮ್ಮ ಮಗಳ ಜಾತಕಕ್ಕೆ ಇರತಕ್ಕಂಥದ್ದು. ಅಷ್ಟನ್ನು ಮಾಡಿಸಿ. ಅಲ್ಲ, ನಿಜ ಇರೋದೇ ನಿಮ್ಮ ಮಗಳ ತಟ್ಟೆನಲ್ಲಿ ಇರೋದು ಊಟನೇ ಅದು. ಹೌದು, ಅವಳು ಬಯಸ್ತಿರೋದೇನಂದ್ರೆ ಒಳ್ಳೆ ಪುಲಾವ್ ತಿನ್ಬೇಕು ಅಂತ. ಅಲ್ಲಿ ಬಂದಿರೋದು ಬರೀ 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 ಉಪ್ಪಿಟ್ಟೆ. ಅದರಿಂದ ಅವಳು ಕೊರಗ್ತಾಳೆ, ಅಮ್ಮ ಹಿಂಗಾಗ್ಬೇಕಿತ್ತು, ಈಗಿರ್ಬೇಕಿತ್ತು, ಇದು ಏನಮ್ಮ ಇದು ಅನ್ನತಕ್ಕಂಥದ್ದಲ್ಲ. ಅವಳಿಗೆ ದೇವರು ಕೊಟ್ಟಿರೋ ವರವೇ ಅದು. ಅದನ್ನು ಆಗೇನು ಮಾಡಬೇಕು, ತಾನು ನಿಂತ್ಕೊಬಿಡ್ಬೇಕು, ತನ್ನ ರಕ್ಷಣೆಗೆ ನಿಂತ್ಕೊಬಿಡ್ಬೇಕು. ತನ್ನ ಮನೆ, ತನ್ನ ಕುಟುಂಬ. ಆಯ್ತಪ್ಪ, ನಿನ್ನ ಕೈಯಲ್ಲಿ ಆಗ್ಯೋದು 500 ರೂಪಾಯಿ ತಂದುಕೊಡು, ಪರವಾಗಿಲ್ಲ, ನಾನೇ ನೋಡ್ಕೋತೇನೆ. ನನಗೆ ನಿನ್ನ ಮಗಳ ಕೈಯಲ್ಲಿದೆ 2000 ದುಡಿಯುವ ತಾಕತ್ತಿದೆ, ಅವ್ನಿಗೆ 500 ರೂಪಾಯಿ ತಾಯಿ. ಇವಳಿಗೆ ಆಸೆ ಅವನು 2000 ರೂಪಾಯಿ ತರಲಿ, ನಾನು ಬೇಕಾದ್ರೆ ಒಂದು 500 ರೂಪಾಯಿ ಮಾಡ್ತೀನಿ ಅಂತ. ಅಲ್ಲಿ ಆಗೋಲ್ಲ. ಅಲ್ಲಿ ಮಾಡೋಕೆ ಹೋದಂದ್ರೆ, ಅರೆ ಅವನ ಕೈಲಿ ಓಡೋಕ್ಕಾಗಲ್ಲ, ಪಾಪ ಗೊತ್ತಾಗೋಲ್ಲ.
ತುಂಬ ಒಳ್ಳೆ ಅಳಿಮಯ, ನಿಜ ಹೇಳ್ತೀನಿ. ಹೌದು ಗುರುಜಿ. ಪ್ರಯೋಜನ ಇಲ್ಲ. ಇದನ್ನ ಮಾತಾಡ್ತಾಳೆ, ಏನೋ ಹೋಗಮ್ಮ, ಒಂದೊಳ್ಳೆ ಬಟ್ಟೆ ಹಾಕಿಲ್ಲ, ಒಳ್ಳೆ ಊಟ ತಿಂದಿಲ್ಲ, ಒಳ್ಳೆ ಒಡವೆ ಹಾಕಿಲ್ಲ, ಏನೋ ಹಿಂಗಿದ್ರೆ ಅಂತ. ಅದು ಅವಳಿಗೆ ಜೀವನ ದೇವ್ರು ಕೊಟ್ಟಿರ್ತಕ್ಕಂಥ ಒಂದು ಸಣ್ಣ ಒಂದು ಕದಲಿಕೆ. ಏನಂದರೆ ನೀನು ನಿಂತ್ಕೋತಾಯಿ, ನೀನೇ ಓಡಬೇಕು. ಅವನು ಶಿವ, ಇವಳು ರಾಜರಾಜೇಶ್ವರಿ, ಅಷ್ಟೇ ನೇರವಾಗಿ ಹೇಳ್ತಿರ್ತಾಳೆ. ಆಯ್ತು ಗುರುಜಿ. ಎದೆ ಮೇಲೆ ಹಾಕ್ಕೊಳ್ಳಿಕ್ಕೆ ಹೇಳಿ, ಎಲ್ಲ ಒಳ್ಳೇದಾಗುತ್ತೆ, ಆ ಜವಾಬ್ದಾರಿ ತೊಗೊಳಕ್ಕೆ ಹೇಳಿ, ಚೆನ್ನಾಗಿರ್ತಾಳೆ. ತಾನೇ ಒಂದು ಬಹುದೊಡ್ಡ ಮಟ್ಟವನ್ನು ತಲುಪ್ತಾಳೆ. ಕುಟುಂಬ, ಮನೆ, ಮಗು, ಕುಟುಂಬ ಇವೆಲ್ಲವೂ ಕಟಕ ಲಗ್ನ, ಕಟಕ ರಾಶಿಯವರಿಗೆ ಭಾಗ್ಯೋದಯ. ಈ ಒಂದು ಮಗನಿದ್ದಾನೆ ಗುರುಜಿ, ಒಬ್ಬನೇ ಮಗ. 2014ಕ್ಕೆ ಭಾಗ್ಯೋದಯ ಅನ್ನತಕ್ಕಂಥದ್ದು ಹೇಳಿದ್ದೆ. ಅದೇ ನಡೆಯುತ್ತೆ ನಿನ್ನ ಮಗಳ ಬಾಳಿನಲ್ಲಿ, ಅದ್ಭುತವಾಗಿರುತ್ತೆ. ಹೋಗಿ ಬನ್ನಿ. ಆಯ್ತು ಗುರುಜಿ. ನಮಸ್ತೆ ಗುರುಜಿ. ನಮಸ್ತೆ ಶಂಕರ. ಧನ್ಯವಾದ ಗುರೂಜಿ. ಯಶೋಧ ಅವರೇ, ನಿಮ್ಮ ಮಗಳ ಸಮಸ್ಯೆ ಖಂಡಿತ ಪರಿಹಾರ ಆಗುತ್ತೆ, ಎಲ್ಲ ಒಳ್ಳೆಯದಾಗುತ್ತೆ. ಗುರೂಜಿ, ಧನಸ್ಸು ರಾಶಿಯವರಿಗೆ ಈ ವರ್ಷ ಹೇಗಿದೆ ಅಂತ ದಯವಿಟ್ಟು ತಿಳಿಸ್ಕೊಡಿ. ಧನಸ್ಸಿಗೆ ಧನಾತ್ಮಕವಾಗಿ ಚಿಂತನೆಗಳು ಶುರುವಾಗುತ್ತೆ. ಸರ್ಕಾರಿ ಉದ್ಯೋಗದಲ್ಲಿರುವವರಿಗೆ ಸಸ್ಪೆನ್ಷನ್ ಆಗೋದು ಜೂನ್ ನಂತರ, ಇಲ್ಲ ನೀವೇ ಕೆಲಸ ಬಿಟ್ಬಿಟ್ಟು ತಲೆ ಹರಟೆ ಸುಬ್ಬಯ್ಯರು ಬೇರೆ ಏನೋ ಮಾಡೋಕೆ ಹೋಗಿ ತಲೆ ಮೇಲೆ ಎಳ್ಕೋತೀರಾ. ಒಂದು ಪುಟ್ಟು ಸೇಫ್ಟಿ ಇಟ್ಕೊಂಡು ನೋಡ್ಬೇಕು ಯಾವಾಗಲೂ. ಆ ಸೇಫ್ಟಿ ಇಟ್ಕೋಬೇಕು ಅಂತಲೇ ನೋಡಿ ಹಿರಿಯರು ಎಷ್ಟು ಚಿಂತನೆ ಮಾಡ್ತಾರೆ. ಅವರ ಅನುಭವ ಸಮುದ್ರ. ನಾವು ಒಂಟಿಯಾಗಿ ಗೆಲ್ಲಿಕ್ಕಾಗೋಲ್ಲ, ಒಂಟಿ ದೋಣಿ ಏನು ಮಾಡಲಿಕ್ಕಾಗೋಲ್ಲ. ಲೋನ್ಲಿ ಶಿಪ್ ಇಸ್ ಅ ಡೆವಿಲ್ ಶಿಪ್ ಅಂತಲೇ ಹೇಳ್ತಾರೆ. ಒಂಟಿಯಾಗಿರ್ಬೇಡ್ರೋ, ಏನಾದರೂ ಒಂದು ಜವಾಬ್ದಾರಿ ಕಟ್ಕೊಡೆ, ಅವ್ನಿಗೊಂದು ಮದುವೆ ಮಾಡೋ, ಅವ್ನಿಗೊಂದು ಮಗು ಆಗಲಿ, ಅವ್ನಿಗೊಂದು ಕುಟುಂಬ ಆಗಲಿ, ಇನ್ನೊಂದು ಮನೆ ಕಟ್ಟಿದೆಯೇನೋ, ಇನ್ನೊಂದು ಗಾಡಿ ತೊಗೊಂಡೇನೋ, ಈ ಥರ ಹೇಳಿ ನಮ್ಮಲ್ಲೊಂದು ಚುರುಕು ಮುಟ್ಟಿಸ್ತಾರೆ. ಅದೇನೋ ಮಲಗೇ ಇರ್ತೀಯ ಗಂಡಸಾಗಿ, ಎದೋಗೋ ಹೋಗೋ, ಆಳು ಕಟ್ಟೋ, ಅಲ್ಲಿ ಹಸು ಕಟ್ಟೋ, ಅದನ್ನ ತೊಗೊಂಡೋಗೋ, ಇದನ್ನೇನೋ ಒಂದು ಮಾಡೋ, ಬಾರ ಅಂಗಡಿ ಹತ್ರ ನಿಂತ್ಕೊಳ್ಳೋ, ಬಿಡೋದಿಲ್ಲ. ನಮಗೊಂದು ಸಂಗಾತಿ ಅಂತ ನಿಲ್ಲಿಸ್ತಾರೆ. ಮಗುವಾಗಿದ್ದ ತಕ್ಷಣ ಅಮ್ಮನ ಆರೈಕೆ. ನಮಗೊಂದು ವಯಸ್ಸು ಬಂದಾಗ ಸ್ನೇಹಿತರು ಅಂತ ಒಂದು 4 ಸ್ನೇಹಿತರು ಅಂತ ಬಂದು ಸೇರ್ಕೋತಾರೆ, ನಾವು ಸೇರ್ಕೋತೇವೆ. ನಮ್ಗೆ ಅವ್ರ ಆರೈಕೆ, ಅವ್ರ ಜೊತೆ ಮಾತಾಡ್ತಾ ಬಲ ರೂಪಿಸ್ಕೋತೇವೆ. ತಂದೆಯ ಆರೈಕೆ, ವಯಸ್ಸಿಗೆ ಬರ್ತಿದ್ದಾಗೆ ಇದು ಮಾಡ್ಕೊಳ್ಳೋ, ಹೀಗೆ ಇರೋ ಅಂತ. ಪ್ರಾಪ್ತ ವಯಸ್ಸು ಬಂದಾಗ ಸಂಗಾತಿ ಬಂದು ನಿಲ್ತಾರೆ. ಇನ್ನೂ ಸ್ವಲ್ಪ ದಿನ ಆದಾಗ ನಮಗೊಂದು ಮಗುವಾಗಿ ಆ ಮಗು ನಮ್ಮ ಜೊತೆಲಿ ನಿಂತ್ಕೊಳ್ಳುತ್ತಪ್ಪ, ಊರುಗಳೆಲ್ಲ ಇಟ್ಕೊಬಿಡ, ಐ ಆಮ್ ದೇರ್ ವಿತ್ ಯು ಆಸ್ ಎ ಸ್ಟಿಕ್, ಡೋಂಟ್ ವರಿ ಅಂತ ಶೋಲ್ಡ್ರ್ ಮೇಲೆ ಕೈ ಹಾಕಿ ನಡೆಸ್ಕೊಂಡು ಹೋಗ್ತಾನೆ. ಮಗಳು ನಿಂತ್ಕೋತಾಳೆ, ಪಾಪ ಐ ಆಮ್ ದೇರ್ ಅನ್ನತಕ್ಕಂಥದ್ದು. ಮೊಮ್ಮಗು ಬರುತ್ತೆ, ಆಮೇಲೆ ಅಜ್ಜ ಅಂತ ಓಡ್ ಬರುತ್ತೆ. ಎಷ್ಟು ಅಂದ ನೋಡಿ ಆ ಪ್ರಪಂಚ. ಅದಕ್ಕೊಂದು ಜೋಡಿಸಿದ್ದಾರೆ ನಮ್ಮ ಗುರುಗಳು. ಹೀಗೇ ಇರಬೇಕು, ಯಾರಾದರೂ ನಮ್ಮ ಜೊತೆಲಿ ಇರಬೇಕು, ಇಲ್ಲಾಂದರೆ ಅವನು ದೊಡ್ಡ ಸೋಮಾರಿ ಆಗ್ಬಿಡ್ತಾನೆ, ಹಾಳಾಗ್ತಾನೆ, ಕೆಟ್ಟೋಗ್ತಾನೆ. ತುಂಬ ಒಂಟಿಯಾಗಿರೋರೆ ಕೆಟ್ಟೋಗೋದು, ನೆನ್ಪಿಟ್ಕೊಳ್ಳಿ. ಗುಂಪಲ್ಲಿರೋರಲ್ಲ, ಸೋತೋಗೋದು ಒಂಟಿಯಾಗಿರೋರೆ. ಒಂದು ದೊಡ್ಡ ಕುಟುಂಬದಲ್ಲಿ ಯಾರೋ ಒಂದು ಹೆಣ್ಮಗು ಸುಮ್ಮನೆ ಕುತ್ಕೊಂಡಿದೆ ಅಂತ ಹೇಳಿ, ಯಾಕೋ ತಾಯಿ, ಯಾಕೋ ಮೈಗೆ ಹುಷಾರಿಲ್ವೇನೋ, ಬಂದವರು ಹೋದವರೆಲ್ಲ ಕೇಳ್ತಿರ್ತಾರೆ ಮನೇಲಿ. ಅತ್ತೆ ಕೇಳುತ್ತೆ, ನಾದ್ನಿ ಕೇಳುತ್ತೆ, ವಾರ್ಗಿತ್ತಿ ಕೇಳುತ್ತೆ, ಮಾವ ಕೇಳ್ತಿ, ಯಾಕಮ್ಮ, ಯಾಕೋ ತಾಯಿ ಬೆಳಿಗ್ಗೆ ಹಾಲು ತಂದು ಕೊಡ್ತಿದ್ದಿ, ಯಾಕೋ ಮಲಗಿದ್ದಿ, ಏನಾಯ್ತು ನೋಡಿ ಆ ಮಗುಗೆ, ಪಟ್ಟಂತ ಓಡಿ ಬರ್ತಾರೆ. ಆ ಥರ ನಮಗೊಂದು ಜೋಡಿ ಇಡ್ತಾರೆ, ಹಿರಿಯರು ಇಟ್ಟಿದ್ದಾರೆ ಒಳ್ಳೆಯದು ಅಂತ. ಈ ವರ್ಷ ಅಂಥ ಜೋಡಿ ಘರ್ಷಣೆ ಇರತಕ್ಕಂಥ ಧನು ಲಗ್ನದವರು ವಿಚ್ಛೇದನ, ಕೋರ್ಟು, ಜೈಲು ಇದೆ. ಸುಳ್ಳು ಹೇಳಿಬಿಟ್ಟು ಏನಾದರೂ ಹೆಂಡತಿಗೆ ಮೋಸ ಮಾಡಿದರೆ, ಗಂಡನ ಮೋಸ ಮಾಡಿ ಅವನ ಮೇಲೆ ಕೇಸ್ ಹಾಕಿದರೆ ನಿಮಗೆ ಉಲ್ಟಾ ಆಗುತ್ತೆ, ನೆನ್ಪಿಟ್ಕೊಳ್ಳಿ. ಯಾಕಂದರೆ ಗುರು ಅಷ್ಟಮಕ್ಕೆ ಹೋಗ್ತಾನೆ. ಇಲ್ಲ ದೂರಕ್ಕೆ ಹೊರಟೋಗ್ತೀರಾ, ನೀವು ಸ್ವಂತ ಊರಿಂದ ದೂರಕ್ಕೆ ಹೋಗ್ತೀರಾ, ಇರುವ ಮನೆಯಿಂದ ದೂರ ಹೋಗ್ತೀರಾ, ಇರುವ ಕೆಲಸದಿಂದ ದೂರ ಹೋಗ್ತೀರಾ. ಈ ಥರದ್ದು ನಡೆಯುತ್ತೆ. ಒಂದು ಸೇಫ್ಟಿ ಇಟ್ಕೊಳ್ಳಿಪ್ಪ, ಧುಮುಕ್ಬೇಡಿ. ಬಹುದೊಡ್ಡ ದೀರ್ಘಕಾಲಿಕ ಕಾಯಿಲೆಯ ಒಂದು ಸಮಸ್ಯೆ ಪರಿಹಾರ ಆಗುತ್ತಾ ಇಲ್ವಾ, ಮುಂದಿನ ಭಾಗದಲ್ಲಿ ಹೇಳ್ತೇನೆ, ಕಾದು. ಧನ್ಯವಾದ ಗುರೂಜಿ. ವೀಕ್ಷಕರೇ, ಈಗ ಒಂದು ವಿರಾಮದ ಸಮಯ. ವಿರಾಮದ ನಂತರ ಮಹರ್ಷಿ ದರ್ಪಣ ಕಾರ್ಯಕ್ರಮ ಮುಂದುವರಿಯುತ್ತೆ. ವಿರಾಮದ ನಂತರ ಮಹರ್ಷಿ ದರ್ಪಣ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ವೀಕ್ಷಕರೇ. ಈಗ ನಾವು ರೇಖಾ ಅವರಿಗೆ ಕರೆ ಮಾಡಿದ್ದೀವಿ, ಅವ್ರ ಹತ್ರ ಮಾತನಾಡೋಣ. ನಮಸ್ಕಾರ ಅಮ್ಮ. ನಮಸ್ಕಾರ ಮೇಡಮ್. ಹೊಸ ವರ್ಷದ ಶುಭಾಶಯಗಳು ಮೇಡಮ್. ನಿಮಗೂ ಕೂಡ ನಮ್ಮ ಕಡೆಯಿಂದ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಆಯ್ತು ಮೇಡಮ್. ರೇಖಾ ಅವರೇ, ಯಾರ ಬಗ್ಗೆ ತಿಳ್ಕೋಬೇಕಿತ್ತು? ನನ್ನ ಬಗ್ಗೆನೇ ಕೇಳಬೇಕಿತ್ತು ಮೇಡಮ್. ನಿಮ್ಮ ಹುಟ್ಟಿದ ದಿನಾಂಕ?
ಇದು ಡೇಟ್ ಆಫ್ ಬರ್ತ್ ಡೇಟ್ ಮತ್ತೆ ತಿಂಗಳಿಂದ ಅಷ್ಟೇ ಗೊತ್ತು, ವರ್ಷದ್ದು ಸರಿಯಾಗಿ ಗೊತ್ತಿಲ್ಲ. ಮದುವೆ ಮದುವೆ ಆಗಿದೆಯಾ ರೇಖಾ ಅವರೇ ನಿಮಗೆ? ಹಾ, ನಿಮ್ಮ ಮದುವೆ ದಿನಾಂಕ ತಿಳಿಸಿಮ್ಮ. 1ನೇ ತಾರೀಕು ಜೂನ್ ತಿಂಗಳು 1997. 1ನೇ ತಾರೀಕು ಜೂನ್ ತಿಂಗಳು 1997. ಹಾ, ಮದುವೆ ಆದ ಸಮಯ ಗೊತ್ತಿದ್ಯಮ್ಮ? ಸಮಯ ಒಟ್ಟು ಬೆಳಿಗ್ಗೆ ಅಂದ್ರೆ 8 ಗಂಟೆ ಒಳಗೆ. ಓಕೆ, ಆ ಕಾರ್ಯಕ್ರಮ ನೋಡ್ತಿರ್ತೀರಾ ರೇಖಾ ಅವರೇ? ತುಂಬಾ ನೋಡ್ತಾ ಇರ್ತೀನಿ. ಅದಕ್ಕೋಸ್ಕರ 2 ತಿಂಗಳಿಂದ ಮನೆಯಲ್ಲೇ ಇದ್ದೆ. ನಾನು ಎಷ್ಟು ತುಂಬಾ ಚೆನ್ನಾಗಿ ನಡೆಸ್ಕೊಡ್ತಾ ಇದ್ದೀರಾ ಮೇಡಮ್. ಧನ್ಯವಾದಮ್ಮ. ಇಷ್ಟ ಆಯ್ತು. ಗುರೂಜಿ ಇದ್ದಾರೆ, ಅವ್ರ ಹತ್ರ ಮಾತನಾಡಿ. ನಮಸ್ತೆ ಗುರುಜಿ. ನಮಸ್ತೆ ತಾಯಿ. ನಮಸ್ತೆ. ಹೊಸ ವರ್ಷ ಶುಭಾಶಯಗಳು ಗುರುಜಿ. ತಮಗೂ ಕೂಡ ಈ ಒಂದು ಗುರುವಾರ ಶುಕ್ರ ನಕ್ಷತ್ರ ನಿಮಗೂ ಕೂಡ ಆನಂದ ತಂದು ಕೊಡಲಿ ಅಂತ ಹೇಳ್ತಾ ನೋಡೋಣ. ಈ ತಾಂಬೂಲ ಏನು ಹೇಳುತ್ತೆ ನಿಮ್ಮ ಜಾತಕಕ್ಕೆ ಅನ್ನತಕ್ಕಂಥದ್ದು 2, 4, 6, 7, 8, 9 ಒದ್ದಾಡ್ಕೊಂಡು ನಾನು ಬರಲಾ ಬೇಡವಾ ಅಂತ ಬರ್ತಿದೆ. ಯಾಕೋ ನಿಮ್ಮ ಒಂದು ಆರೋಗ್ಯ ಇರ್ಬೋದು, ಕುಟುಂಬ ಇರ್ಬೋದು, ಹಣಕಾಸು ಇರ್ಬೋದು, ದಾಂಪತ್ಯವೂ ಇರ್ಬೋದು, ಇದು ಯಾಕೋ ಕಟ್ಟಾಗಿ ಬಿಟ್ಟಿದೆ, ಮುರಿದಿದೆ, ನೋವು ತಿಂದಿದೆ, ಕಣ್ಣೀರು ಹಾಕಿದ್ದೀರಾ. ಇದು ಯಾಕಪ್ಪ ಮದುವೆ ಆದೆ ಅನ್ನುವಷ್ಟರ ಮಟ್ಟಕ್ಕೆ ಸಂಕಟವಾಗಿ ಬಿಟ್ಟಿದೆ. ಬಹಳ ಬೇಜಾರಾಗಿದೆ ಗುರುಜಿ. ಹಾಯ್, ರೇಖಾ ಅಂದ್ರೇನೆ ಗತ್ತು. ತಾಯಿ ಜೀವ, ತಪ್ಪು ತಿಳ್ಕೋಬಾರ್ದು. ಗುರೂಜಿ ಈಗ ಹೇಳಿದ್ರು ಅಂತ ನನಗೂ ಸೋದರಿಯರಿದ್ದಾರೆ ನೋಡಿ. ಇಷ್ಟಿದ್ರು ನಿಮ್ಮಲ್ಲಿ ಆಸೆ ಬಿಟ್ಟಿಲ್ಲ, ಮೋಹ ಬಿಟ್ಟಿಲ್ಲ, ನಿಮ್ಮ ಮೇಲೆಯ ಮೋಹ ಕೂಡ ಬೇರೆಯವರಿಗೆ ಬಿಟ್ಟಿಲ್ಲ. ಹಾಗೇ ನೋಡ್ತಾರೆ ರೇಖಮ್ಮನ್ನ. ಹೌದೋ ಅಲ್ವೋ? ನೋಡ್ತಾರೆ ಗುರುಜಿ. ಹೆಣ್ಣು ಮಕ್ಕಳಂತೂ ಹೊಟ್ಟೆ ಉಳ್ಕೊಂಡು ಸಂಕಟ ಪಡ್ತಾರೆ ನಿಮ್ಮನ್ನ ನೋಡಿ. ಹೌದೋ? ಅದು ಅಷ್ಟು ಪರ್ಫೆಕ್ಟ್ ಆಗಿ ಗೊತ್ತಿಲ್ಲ ಗುರುಜಿ, ಇರ್ಬೋದೇನೋ ಅಂತ ಅನಿಸ್ತಾ ಇದೆ. ಅವ್ವಾ, ಒಂದೇ ಒಂದು ಹೇಳ್ತೀನಿ, ರೇಖಾ ಅನ್ನೋದೇ ಒಂದು ಕಿಕ್ಕು. ರೇಖಾ ಅಂದ್ರೇನೆ ಕೋಪ. ರೇಖಾ ಅಂದ್ರೇನೆ ನಿಯಮ, ಸಿಟ್ಟು, ಬದುಕು, ಸ್ವಾರ್ಥ, ಹೀಗೆ ಇರಬೇಕು, ಹಿಂಗೆ ಇರಬೇಕು, ಏನೇನೋ ಕನಸುಗಳು. ಬಟ್ ಅದು ಯಾವುದು 5 ಬೆರಳಿಂಗ್ ಸೇರ್ತಿಲ್ವೇ ಗುರುಗಳೇ? ಒಂದೊಂದು ದಿಕ್ಕಾಗ್ಬಿಟ್ಟಿದೆ ಅನ್ನತಕ್ಕಂಥದ್ದೇ ಚಿಂತೆ. ಹೌದು ಗುರುಜಿ, ನನಗಂತೂ ಏನ್ ಮಾಡ್ಬೇಕು ಅನ್ನೋದೇ ಗೊತ್ತಾಗಲ್ಲ. ಇವತ್ತಂತೂ ಬಹಳ ಬೇಜಾರಾಗಿ ಬಂದಿದ್ದೆ ಮನೆಗೆ. ನಾವೆಲ್ಲರೂ ಅಷ್ಟು ಬಂದ್ಬಿಟ್ಟಿದ್ದೀವೋ, ಅವನಾಗ ಕರೆದಾಗ ಹೋಗ್ಬೇಕು, ನೀನೇನು ಪಾಲ್ಗೆ ಹಾಕಿದ್ಯೋ ಅದು ನಡೀಲಿ ಅಂತ ನೋಡಿ. ಈ ಮದುವೆನೇ, ಯಾಕೆಂದ್ರೆ ಈ ಎಲೆ ಮುರಿದಿರೋ ಎಲೆ ನೋಡಿದ್ರೆ ಸಂಕಟ ಆಗ್ತದೆ ಹೇಳ್ತಿದ್ದಾನೆ. ಈ ಮದುವೆನೇ ಒಂದು ರೀತಿ ಗಡಿಬಿಟಿ, ಗಲಾಟೆ, ಕಿರಿಕಿರಿ, ಒದ್ದಾಟದಲ್ಲಿ ಅಲ್ಲಿ ಏನೋ ಒಂದು ನಡೆದಿದೆ ಅನ್ನೋದು ಸೂಚಿಸ್ತಿದೆ. ಹೌದಾ ಗುರುಜಿ? ಆ ಮದುವೆ ಸಂದರ್ಭದಲ್ಲೇ 2ನೇ ಸಂಬಂಧ ಕೊಟ್ಟು ಮದುವೆ ಮಾಡಿರೋದು ಗುರುಜಿ ನನಗೆ. ಅದು ಕತೆ ನೋಡಿ. ಅದೇ ಒಂದು ಚಿಂತನೆ, ಏನಪ್ಪಾ ಇದು. ಆ 2ನೇದಾದ್ರೂ ನಾನು ಆಯ್ತು ಒಪ್ಪಿಕೊಂಡೆ, ತಗೊಂಡೆ, ಇರಲಿ, ಪಾಲಿಗೆ ಬಂದದ್ದು ಪಂಚಾಮೃತ ಅಂತ ತಗೊಂಡ್ರು ಕೂಡ ಮುರಿದು ಬಿಟ್ಟಿದೆ, ನೆಮ್ಮದಿಯನ್ನು ಕೊಟ್ಟಿಲ್ಲ. ಹೌದು ಗುರುಜಿ. ಸರಿ, ಒಂದು ಕೆಲಸ ಮಾಡಿ. ಈ ದೀಪಗಳ ಪೂಜೆಗಳ ಬಗ್ಗೆ ಬಹು ವಿಶೇಷವಾಗಿ ಹೇಳ್ಕೊಟ್ಟಿದ್ದಾನೆ ಹಲವಾರು ಬಾರಿ. ಆದ್ರೂ ನಿಮಗೆ ಇನ್ನೊಂದ್ಸಲಿ, ಈ ಕುಟುಂಬ ಆ ಗುರುದೋಷವಿರುವುದರಿಂದ ಮಕ್ಕಳ ವಿಚಾರದಲ್ಲಿ ತುಂಬಾ ನೋವು ತಿಂತೀರಾ. ಹೌದು ಗುರುಜಿ. ಕಣ್ಣೀರ್ ಹಾಕ್ಬಿಡ್ತೀರ ತುತ್ತಿಗೂ. ಏನೋ ಭಗವಂತ ನಾನಿರ್ಬೇಕಿತ್ತ. ಇಲ್ಲಮ್ಮ, ಕಣ್ಣು ಕೊಟ್ಟಿರೋದು ಅಂದ ತುಂಬಿಸಲು, ಶಕ್ತಿ ತುಂಬಿಸಲು, ಲೋಕದ ಸೃಷ್ಟಿಯನ್ನ ನೋಡಲು. ಕಣ್ಣೀರ್ ಹಾಕ್ಲಿಕ್ಕಲ್ಲ ತಾಯಿ. ಕಣ್ಣೀರ್ ಬರಬೇಕು, ಆದ್ರೆ ಜೀವನವೇ ಕಣ್ಣೀರ್ ಹಾಕ್ತಾ ಕುತ್ಕೋಬಾರ್ದಮ್ಮ. ಏನ್ ಮಾಡೋದು ಗುರುಜಿ? ಆಗ್ಲಿ. ಮನೆಯಲ್ಲಿ ಶುಕ್ರವಾರಗಳಂದು ಒಂದು 16 ಶುಕ್ರವಾರ ಅಂತ ಒಂದು ನಿಯಮ ಮಾಡ್ಕೊಳ್ಳಿ. ಒಂದು ಇಷ್ಟು ಉದ್ದದ ದೀಪ ತಗೊಳ್ಳಿ. ಒಂದು 3 ಇಂಚು ಇಲ್ಲಾಂದ್ರೆ 6 ಇಂಚಿನ ದೀಪ. ಬೆಳ್ಳಿಯ ದೀಪ ಆದ್ರೆ ಶ್ರೇಷ್ಠ. ಇಲ್ಲ ಕಂಚಿನ, ಇಲ್ಲ ಪೀತಾಂಬರದ ದೀಪ ಆದ್ರೂ ಕೂಡ ಪರವಾಗಿಲ್ಲ. 5 ಮುಖ ಇದ್ರೆ ತುಂಬಾ ಶ್ರೇಷ್ಠ. 5 ಮುಖ ಇರಬೇಕು ದೀಪ. ಒಂದಿಷ್ಟು ನಾನು ಹೇಳಿದ ತೋರಿಸ್ತಿದ್ದೇನೆ ಟಿವಿನಲ್ಲಿ ನೋಡಿ. ಆ ಒಂದು 4 ಇಲ್ಲಾಂದ್ರೆ 6 ಇಂಚಿನ ಆ ಒಂದು ಕೈ, ಅರ್ಧ ಕೈ ಅಷ್ಟುದ್ದದ ದೀಪ ಆದ್ರೂ ಸರಿ. ಅದನ್ನ ತಗೊಂಡು ಮನೆಯಲ್ಲಿ ಶುಕ್ರವಾರ ಬೆಳಿಗ್ಗೆ ಎಲ್ಲಾ ಕೆಲಸ ಮಾಡಿ ಆದ್ಮೇಲೆ ಒಂದು 8:30, 9 ಗಂಟೆಯಲ್ಲಿ
ಪುಟ್ಟದಾಗಿ ಮನೆಯ ದೇವರ ಮುಂದುಗಡೆ ಒಂದು ಪುಟ್ಟ ರಂಗೋಲಿ ಹಾಕಿ, ಹ್ಞೂ ಗುರುಜಿ. ಚಿಕ್ಕ ರಂಗೋಲಿ, ಹಾ ಅದರಲ್ಲಿ ಈ ದೀಪವನ್ನು ಇಟ್ಟು ಆ ದೀಪಕ್ಕೆ ಪುಟ್ಟದಾಗಿ ಹೂವುಗಳನ್ನು ಹಾಕಿ ಅಲಂಕಾರ ಮಾಡಿ, ಹ್ಞೂ ಗುರುಜಿ. ಅದಕ್ಕೆ ಅರಿಶಿನ ಕುಂಕುಮ ಇಟ್ಟು 5 ಕಡೆಯ ಮುಖಕ್ಕೂ ಅರಿಶಿನ ಕುಂಕುಮ ಇಟ್ಟು, ಹ್ಞೂ ಗುರುಜಿ. 5 ಕಡೆಯ ಮುಖಕ್ಕೆ ವಿಶೇಷವಾದಂಥ ತುಪ್ಪ, ಕರಿಗಿರತಕ್ಕಂಥ ತುಪ್ಪ ಹಾಕಿದ್ರು ಒಳ್ಳೆಯದು, ಇಲ್ಲ ಗಟ್ಟಿಯಾಗಿರತಕ್ಕಂಥ ತುಪ್ಪ ಹಾಕಿದ್ರು ಪರವಾಗಿಲ್ಲ, ಹಾಕಿ ಹಾ ಸ್ವಚ್ಛಂದವಾಗಿರ್ತಕ್ಕಂಥ ಗಂಟುಗಳಿಲ್ಲದ, ಕಪ್ಪಾಗಿಲ್ಲದ, ನೂಲು ನೂಲಾಗಿರದ ಏನಾದ್ರೂ ಈ ಒಂದು ಹತ್ತಿಯ ಹಾ ದೀಪವನ್ನ ಹಚ್ಚತಕ್ಕಂಥದ್ದು ಮಾಡಿ, ಹಾ ಆ ದೀಪದ ಕೆಳಗಡೆ ಪುಟ್ಟ ಪುಟ್ಟದಾಗಿ ಆಯಿತು ಅಂತ ಹೇಳಿದ್ರೆ ಚಿಕ್ಕ ದೀಪ ಒಂದನ್ನು ಹಚ್ಚಬಹುದು, ಈ ಕಡೆ ಒಂದು ಈ ಕಡೆ ಒಂದು. ಹಾ ಮಧ್ಯಭಾಗದಲ್ಲಿ ಈ ದೊಡ್ಡ ದೀಪ ಇರಬೇಕು, ಆ ದೇವರ ಮುಂದುಗಡೆ ಆ ಕಡೆ ಸಣ್ಣ ದೀಪ. ಸಣ್ಣ ದೀಪ, ಚಿಕ್ಕದು ಪರವಾಗಿಲ್ಲ. ಹಾ ಒಂದು ಪುಟ್ಟದಾಗಿ ಏನಾದ್ರೂ ಆಯಿತು ಅಂದ್ರೆ ನೈವೇದ್ಯಕ್ಕೆ ಏನಾದ್ರೂ ತುಪ್ಪದನ್ನ ಹಾ ಬಿಸಿ 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 ಅನ್ನ ಮಾಡಿ ಅದಕ್ಕಿಷ್ಟೇ ತುಪ್ಪ ಕಲಸಿ ಹಾ ಆ ದೇವರ ಮುಂದೆ ಇಡತಕ್ಕಂಥ ಒಂದು ಬಟ್ಟಲು ಇಡತಕ್ಕಂಥದ್ದು ಮಾಡಿ. ಹಾ ಆಯ್ತು ಗುರುಜಿ. ಇದನ್ನ 16 ಶುಕ್ರವಾರ ಮಾಡಿ, ಪ್ರತಿ ಶುಕ್ರವಾರ ಸಂಜೆ ಮತ್ತೆ ಆ ದೀಪವನ್ನ ಆರದ ಹಾಗೆ ನೋಡಿಕೊಂಡು ಮತ್ತೆ ಸ್ವಲ್ಪ ದೀಪಕ್ಕೆ ಎಣ್ಣೆನೋ ತುಪ್ಪನೋ ಹಾಕಿ ಹ್ಮ್ ಆ ನೈವೇದ್ಯವನ್ನ ಅವತ್ತಿನ ರಾತ್ರಿಯ ಊಟವಾಗಿ ನೀವು ಸೇವಿಸ್ತಕ್ಕಂಥದ್ದು ಮಾಡಿ. ಹಾ ಆಯ್ತು ಗುರುಜಿ. ನೆಲದಲ್ಲೇ ಚಾಪೆ ಹಾಕಿ ಹಾ ಪೂರ್ವಕ್ಕೆ ತಲೆ ಹಾಕಿ ಮಲಗಬೇಕು. ಪೂರ್ವಕ್ಕೆ. ಪೂರ್ವಕ್ಕೆ ತಲೆ ಹಾಕಬೇಕು, ಕಾಲ ಹಾಕಬಾರದು. ಹಾ ಅಷ್ಟು ಮಾಡಿ ಬೆಳಿಗ್ಗೆ ಎದ್ದೊಳ್ಬೇಕು, ಒಂದು 5:30 6 ಗಂಟೆಗೆ ಎದ್ದು ಮತ್ತೆ ಶನಿವಾರ ಬೆಳಿಗ್ಗೆ ಆ ದೀಪ ಚಿಕ್ಕದಾಗಿ, ಆ ಚಿಕ್ಕ ದೀಪ ಹಚ್ಕೊಂಡ್ರೆ ಸಾಕು, ತೊಂದರೆ ಇಲ್ಲ. ಹಾ ಅಷ್ಟು ಮಾಡಿ 16 ಶುಕ್ರವಾರಗಳಷ್ಟರಲ್ಲಿ ನೋಡಿ ಮನೆಯಲ್ಲಿ ಕಳೆದು ಹೋದ ಆ ಒಂದು ಆನಂದ, ಪ್ರೀತಿ, ಸಮಾಧಾನ ಬಂದು ತಲುಪತಕ್ಕಂಥದ್ದಾಗುವುದು. ಯೋಚನೆ ಮಾಡಬೇಡಿ, ಹೋಗ್ಬನ್ನಿ. ಧನ್ಯವಾದ ಗುರೂಜಿ. ರೇಖಾ ಅವರೇ, ಗುರೂಜಿಯವ್ರು ಹೇಳಿರುವಂಥ ಅನುಷ್ಠಾನನ ಅನುಸರಿಸಿ ಎಲ್ಲ ಒಳ್ಳೆಯದಾಗುತ್ತೆ. ಗುರೂಜಿ, ಧನಸ್ಸು ರಾಶಿ ಬಗ್ಗೆ ತಿಳಿಸ್ತಿದ್ರಿ, ಮತ್ತಷ್ಟು ಮಾಹಿತಿನ ತಿಳಿಸ್ಕೊಡಿ ಗುರೂಜಿ, ಅವರ ವರ್ಷ ಹೇಗಿದೆ ಅಂತ. ಖಂಡಿತ. ನಾಳೆ ಶುಕ್ರವಾರ ಏನಾದರೂ ಒಂದು ವಿಶೇಷ ಮಾಹಿತಿ ಕೊಡಲೇಬೇಕು. ಹೊಸ ವರ್ಷ ಕಾಯ್ತಿರ್ತೀರ, ಏನು ಕೊಡ್ಬೋದು ಗುರುಗಳು ಅನ್ನತಕ್ಕಂಥದ್ದು. ನಾಳೆ ಬಂಗಾರದ ಆಭರಣಗಳನ್ನು ಹೇಗೆ ಧರಿಸ್ಬೇಕು, ಯಾವಾಗ ಧರಿಸ್ಬೇಕು, ಮನೇಲಿ ಇಡ್ಬೋದಾ ಇಡಬಾರದ, ಇದೇನು ಗುರುಗಳೇ? ಹೌದು, ಹೆಣ್ಮಕ್ಳಿಗೆ ಬಂಗಾರ ಅಂದ್ರೇ ಇಷ್ಟ. ಆ ಬಂಗಾರವನ್ನು ಮನೆಯಲ್ಲಿ ತಂದಿಟ್ಕೋಬೋದಾ ಇಡಬಾರದ, ಹಾಗೂ ಅದನ್ನು ಯಾವತ್ತು ಧರಿಸ್ಬೇಕು, ಹೇಗೆ ಧರಿಸ್ಬೇಕು ಅನ್ನೋದು ಇದೆ. ನೆನ್ಪಿಟ್ಕೊಳ್ಳಿ, ಹೆಂಗೆಂಗೋ ಧರಿಸೋದೆಲ್ಲ ಇಲ್ಲ. ಈ ವಿಭೂತಿಯನ್ನು ನೋಡಿ ಎಷ್ಟು ನೀಟಾಗಿ ಇಟ್ಟಿದೆ. ಆ ಗೆರೆ ಹೀಗೇ ಬರಬೇಕು, ಇಷ್ಟೇ ಅಗಲ ಇರಬೇಕು. ಆ ಕುಂಕುಮ ಕೂಡ ಇಲ್ಲೇ ಇಡಬೇಕು, ಆ ಹುಬ್ಬು ಮಧ್ಯೆ ಹುಬ್ಬಿನ ನಡುವೆ ಇಲ್ಲಿರಬೇಕು. ಅದಕ್ಕೆಲ್ಲ ಒಂದು ಕಾರಣ ಇದೆ. ಈ ಕಡ್ಗನ್ನು ನೋಡಿ, ನಾನು ಇಲ್ಲಿ ಹಾಕಿದ್ದೀನಿ, ಎಲ್ಲಿ ಹಾಕಿಲ್ಲ, ಎಡಗೈಗೆ ಹಾಕಿಲ್ಲ, ನಾನು ಬಲಗೈಗೆ ಹಾಕಿರ್ತಕ್ಕಂಥದ್ದು. ಉಂಗುರವೂ ಅಷ್ಟೇ, ಈ ಬಲಗೈಗೆ ಹಾಕಿರೋದು, ಎಡಗೈಗೆ ಹಾಕಿಲ್ಲ. ಮಿತ್ರರನ್ನು ಬಲಗೈಯಲ್ಲೂ ಆ ಮಿತ್ರನಲ್ಲದವರನ್ನು ಎಡಗೈ ಕಡೆಯೂ ಇಟ್ಕೋಬೇಕು ಅನ್ನತಕ್ಕಂಥ ಮಾತುಗಳಿದೆ. ಅದರ ಬಗ್ಗೆ ಎಲ್ಲ ವಿಶೇಷ ಮಾಹಿತಿ ನಾಳಿನ ಸಂಚಿಕೆನಲ್ಲಿದೆ. ದಯವಿಟ್ಟು ನಾಳಿನ ವಿಶೇಷವಾಗಿ ಬಂಗಾರ ಧರಿಸೋದು ಯಾಕೆ, ಯಾವಾಗ ಧರಿಸ್ಬೇಕು, ಹೇಗೆ ಧರಿಸ್ಬೇಕು, ಅತಿ ಮುಖ್ಯವಾಗಿ ಇಲ್ಲ ಅಂದರೆ ಬಂಗಾರ ಕಳ್ಕೋತೀರ ಗುರುಗಳೇ. ಬಂಗಾರನೇ ಉಳಿಯೋಲ್ಲ ಗುರುಗಳೇ. ಹೋಗಿ 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 ಅದು ಅಡವಿಡೋ ಪ್ರಸಂಗ ಬರುತ್ತೆ, ಸೇಟುಗಳ ಅಂಗಡಿ ಸೇರ್ಕೊಳ್ಳುತ್ತೆ ಗುರುಗಳೇ. ಏನು ಮಾಡೋದು ಗುರುಗಳೇ? ಅದಕ್ಕೆ ದಾರಿನೂ ತೋರಿಸ್ಕೊಡ್ತಾನೆ, ತಪ್ಪಿಸ್ಕೊಳ್ಳೋ ದಾರಿ ವಿಶೇಷವಾಗಿ ನಾಳಿನ ಸಂಚಿಕೆ ನೋಡ್ತಕ್ಕಂಥದ್ದು ನೋಡಿ. ಇರಲಿ, ಈ ಧನುಸು ರಾಶಿಯ ವರ್ಷ ಭವಿಷ್ಯ ಹೇಳ್ತಾನೆ. ಎಚ್ಚರಿಕೆಪ್ಪ, ನೀವು ತೆಗೆದುಕೊಳ್ಳುವ ನಿರ್ಧಾರ ನಿಮ್ಮದಾಗಿರುವುದಿಲ್ಲ. ಬುಧ ಬೇರೆ ನಿಮಗೆ ಲಗ್ನದಲ್ಲೇ ಕುಳಿತಿದ್ದಾನೆ. ಖಂಡಿತ ದುಡ್ಡು ಕಳ್ಕೋತೀರ ವ್ಯವಹಾರದಲ್ಲಿ, ಪಾಲುದಾರಿಕೆಯ ವ್ಯವಹಾರದಲ್ಲಿ ಯಾರಾದರೂ ನಿಮಗೆ ನಡುನೆತ್ತಿಗೆ ಸೀಲು, ಸರಿ ಮೋಸ, ಏನಾದರೂ ಒಂದು ನೋಟಿಸ್ ಇಶ್ಯೂ ಆಗುತ್ತೆ, ಕೋರ್ಟಿಂದನೋ ಪೊಲೀಸ್ ಸ್ಟೇಷನಿಂದನೋ ಪಾಸ್ಪೋರ್ಟ್ ಆಫೀಸಿಂದನೋ, ಏನೋ ಡಾಕ್ಯುಮೆಂಟ್ ಸರಿ ಇಲ್ಲ, ಯಾವುದೋ ಒಂದು ಪೇಪರ್ ವ್ಯವಹಾರದಲ್ಲಿ ಓಡಾಟ ನಜ್ಜುಗುಜ್ಜು ಆಗ್ತೀರ. ದಿಢೀರ್ ಪ್ರಯಾಣ, ದಿಢೀರ್ ಪ್ರವಾಸ ಸ್ವಲ್ಪ ಮಟ್ಟಿಗೆ ಆನಂದ ತಂದು ಕೊಡುತ್ತೆ. ದಿಢೀರ್ ಪ್ರಣಯಗಳು ಕೂಡ ಆನಂದ ಕೊಡುತ್ತೆ. ಶುಕ್ರ ವಕ್ರ ದಿಢೀರ್ ಪ್ರಣಯ ಅವಮಾನವನ್ನು ಮಾಡಿಸುತ್ತೆ. ಕಲಾವಿದ ಪ್ರಪಂಚದಲ್ಲೇನಾದರೂ ಇದ್ದರೆ ಮೈಯೆಲ್ಲ ಕಣ್ಣಾಗಿರಿ. ಧನುರ್ಲಗ್ನದವರು ಮುಖ್ಯವಾಗಿ ನೋಡಿ, ಧನುರ್ಲಗ್ನ ಅಂದ್ರೆ ವಿದ್ಯಾರಣ್ಯ ತೀರ್ಥರ ಲಗ್ನ ಅಂತ ಹೇಳ್ತೇವೆ.
ವಿಜಯನಗರ ಸಾಮ್ರಾಜ್ಯವನ್ನು ಕಟ್ಟಿಸಿದಂಥ ವಿಶೇಷ ಲಗ್ನ ಧನುರ್ಲಗ್ನ. ಅಷ್ಟು ಶಕ್ತಿ, ಪೂರ್ಣ ಶಕ್ತಿ ಇರತಕ್ಕಂಥ ನಿಮಗೆ ಆ ಶನಿ ರಾಹು ಸೇರಿ ವಿಪರೀತ ಗಳಿಕೆಯನ್ನು ತಂದುಕೊಡುತ್ತಾನೆ, ವಿಪರೀತ ಸಂಪಾದನೆಯನ್ನು ತಂದುಕೊಡುತ್ತಾನೆ, ವಿಪರೀತ ಲಾಭವನ್ನು ತಂದುಕೊಡ್ತಾನೆ. ಆದರೆ ಅದು ಅನಗತ್ಯವಾಗಿ ಕುಟುಂಬಕ್ಕೋಸ್ಕರ, ಮಕ್ಕಳಿಗೋಸ್ಕರ, ಮನೆಗೋಸ್ಕರ, ಭೂಮಿಗೋಸ್ಕರ ಖರ್ಚು ಮಾಡಿಸ್ತಾನೆ. ವಿಶೇಷ ಭೂ ಸಂಪಾದನೆಯನ್ನು ಮಾಡತಕ್ಕಂಥ ಯೋಗವೂ ಇದೆ ಧನುಸು ರಾಶಿಯವರಿಗೆ 2014. ಇನ್ನು ಮಕರ ರಾಶಿ ನಾಳಿನ ಸಂಚಿಕೆಯಲ್ಲಿ ಹೇಳ್ತೇನೆ. ಒಂದು ಪುಟ್ಟ ವಿರಾಮ ತಗೊಂಡು ವಾಪಸ್ ಬರೋಣ. ಧನ್ಯವಾದ ಗುರೂಜಿ. ವೀಕ್ಷಕರೇ, ಶುಭಂ ವಾಸ್ತು ವಿಭಾಗದಲ್ಲಿ ಗುರೂಜಿ ಯಾವ ವಿಷಯದ ಬಗ್ಗೆ ಮಾಹಿತಿ ನೀಡ್ತಾರೆ ಅಂತ ತಿಳ್ಕೊಳ್ಳೋಣ ಒಂದು ವಿರಾಮದ ನಂತರ. ವಿರಾಮದ ನಂತರ ಮಹರ್ಷಿ ದರ್ಪಣ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ವೀಕ್ಷಕರೇ, ಗುರೂಜಿ ಶುಭಂ ವಾಸ್ತು ವಿಭಾಗದಲ್ಲಿ ಯಾವ ವಿಷಯದ ಬಗ್ಗೆ ಮಾಹಿತಿಯನ್ನು ನೀಡ್ತಾ ಇದ್ದೀರಾ? ದಯವಿಟ್ಟು ತಿಳಿಸ್ಕೊಡಿ. ನೋಡಿ, ಮನೆಗೆ ಕೆಲವೊಂದು ಸಮಯ ಕುತ್ತುಗಳು ಬರ್ತಕ್ಕಂಥದ್ದಾಗುತ್ತೆ. ನಮಗೇ ಗೊತ್ತಿಲ್ಲದೆ ಕುತ್ತುಗಳು ತಂದಿಟ್ಕೋತೀವಿ, ನಮಗೇ ಗೊತ್ತಿಲ್ಲದೆ. ಈಗ ಇಲ್ಲಿ ನಾನು ನೀರಿನ ಲೋಟ ಕುಡಿತೇನೆ, ಮೆಲ್ಲಗೆ ಇಲ್ಲಿ ಇಟ್ಕೊಂಡಿದ್ದೇನೆ, ಅಭಾಸವಾಗಿ ಕಾಣಿಸುತ್ತೆ. ಈ ಲೋಟವನ್ನು ನೋಡಿ ಗಮನಿಸಿ ನೋಡಿ, ನಾನು ಎಡಗೈ ಕಡೆ ಇಟ್ಟಿದ್ದೇನೆ, ಬಲಗೈ ಕಡೆ ಅಲ್ಲ, ಎಡಗೈ ಕಡೆ. ಕುಡಿಯುವ ನೀರನ್ನು ಯಾವ ಕಡೆ ಇಡ್ತೇವೆ? ಊಟ ಮಾಡುವಾಗ ಗಮನಿಸಿ ನೋಡಿ, ಎಡಗೈ ಕಡೆ ಇಡ್ತೇವೆ, ಬಲಗೈ ಕಡೆ ಅಲ್ಲ. ಊಟವನ್ನು ಯಾವುದರಿಂದ ಮಾಡ್ತೇವೆ? ಎಡಗೈಯಿಂದಲ್ಲ, ಬಲಗೈಯಿಂದ. ಶುದ್ಧವನ್ನು ಬಲಗೈಯಿಂದಲೂ, ಅಶುದ್ಧವನ್ನು ಎಡಗೈಯಿಂದಲೂ ಮಾಡಬೇಕು ಅನ್ನತಕ್ಕಂಥದ್ದು ಇದೆ, ಹೌದಲ್ವಾ? ಹಾಗೆ ಈ ನೀರು ಗಾಜಿನ ಲೋಟವನ್ನು ನೋಡಿ, ಅತಿ ಮುಖ್ಯವಾಗಿ ಇಲ್ಲಿಟ್ಟಿದ್ದಾನೆ. ಯಾಕೆ ಇಲ್ಲಿಡಬಾರ್ದು? ವೈಜ್ಞಾನಿಕ ಕಾರಣ ಇದೆ. ಮಾತಾಡ್ತಾ ನೋಡಿ, ನನ್ನ ಬಲಗೈಯನ್ನೇ ನೋಡಿ, ಹೀಗೇ ಮಾತಾಡ್ತಾ ಹೀಗಂದೆ, ನಿಮ್ಮ ಕಡೆ ನೋಡ್ತಾ ಎಲ್ಲ ಚೆಲ್ತು, ಡಮಾಲಂತು, ಡಿಮಿಲಂತು ಎಲ್ಲ ಚುಚ್ತು, ಗಾಬರಿ ಪಟ್ಟು ಹಿಂಗೆ ಎತ್ಕೊಳ್ಳೋಕೆ ಹೋಗಿ ಎಲ್ಲ ಕೈ ಚುಚ್ಕೊಬಿಡುತ್ತೆ, ಬಯಸ್ಕೊತೀವಿ. ಪ್ರಜ್ಞೆ ಇಲ್ವೇನೋ ನಿನಗೆ, ಏನೋ ನೋಡ್ತೀಯ ಅಂತ ಮೇಲಿಗೆ ಈ ಕಡೆ ಇಟ್ಟು ಬಿಡ್ತಾನೆ. ಪ್ರಜ್ಞೆ ಇಲ್ಲದೆ ನಾನು ನಿಮ್ಮ ಹತ್ರ ಮಾತಾಡ್ತೇನೆ, ದಬ್ಬ ಬಿಟ್ಟೆ ಅಂದರೆ ಆ ಗಾಜಿನ ಲೋಟವನ್ನು ಇಟ್ಟುಕೊಳ್ಳೋದಷ್ಟೇ ಅಲ್ಲ, ಇಟ್ಕೊಂಡ್ರೆ ಯಾವ ಕಡೆ ಇಡಬೇಕು ಅನ್ನೋದು ಇದೆ. ಈ ರೀತಿ ಗೊತ್ತಿಲ್ಲದೆ ಕುತ್ತುಗಳನ್ನು ನಾವೇ ತಂದಿಟ್ಕೊಂಡ ಹಾಗೆ. ಈ ಗಾಜಿನ ವಸ್ತುಗಳನ್ನು ಬಳಸಿದ್ರೆ ಏನಾಗುತ್ತೆ ಗೊತ್ತಾ? ಹೆಚ್ಚಾಗಿ ಗಾಜು. ಮನೆಯಲ್ಲಿ ಕನ್ನಡಿನೇ ಇರೋಕೆ ನಾವು ಒಪ್ಪಲ್ಲ, ನಂಬ್ತೀರಾ? ಮನೆಯಲ್ಲಿ ಕನ್ನಡಿ ಇರಬೇಕು, ನೋಡದ ಹಾಗಿರಬೇಕು. ಬೀರುನಲ್ಲಿ ಸೇರಿಸ್ಕೊಬಿಟ್ಟಿದ್ದೀವಿ ಗುರುಗಳೇ, ಹೋಗಿ ನೋಡ್ಕೊಳ್ಳಿ, ನಿಂತ್ಕೊಳ್ಳಿ. ಕೆಲಸ ಕಾರ್ಯ ಬಿಟ್ಟು ಹೀಗೆ ಅನ್ಕೊಂಡು ನೋಡಿ. ತುಂಬು ಅಲಂಕಾರ ಮಾಡಿದಂಥ ಹೆಣ್ಣು ಮಗು, ಯಾವಾಗಲೂ ಅಲಂಕಾರ ಪ್ರಿಯಳಾದಂಥ ಹೆಣ್ಣು ಮಗು, ಯಾವಾಗಲೂ ಅಲಂಕಾರದ ಚಿಂತನೆಯಲ್ಲಿರತಕ್ಕಂಥ ಹೆಣ್ಣು ಮಗು, ಅಲಂಕಾರ 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 ಅಂತ ಓಡ್ತಾನೆ ಇರೋ ಹೆಣ್ಣು ಮಗು, ಚೆನ್ನಾಗಿ ಬದುಕಿದ್ದು, ಬಾಳಿದ್ದು, ಕುಟುಂಬದಲ್ಲಿ ಇದ್ದಿದ್ದು, ಕುಟುಂಬದಲ್ಲಿ ನೆಮ್ಮದಿಯಾಗಿದ್ದಿದ್ದು ಇತಿಹಾಸವಿಲ್ಲ. ಕನ್ನಡಿಯನ್ನು ನಮ್ಮ ಭಾಷೆಯಲ್ಲಿ ಏನು ಹೇಳ್ತೀವಿ ಗೊತ್ತಾ? ರಾಹು ಅದು ಅಂತ ಹೇಳ್ತಾರೆ. ಆ ರಾಹು ಮುಂದುಗಡೆ ನಿಂತ್ಕೊಂಡು ಅಲಂಕಾರ ಅನ್ನತಕ್ಕಂಥದ್ದು. ನಮ್ಮಂಥವ್ರಿಗೆ ನಮ್ಮ ಗುರುಗಳು ಹೇಳಿರೋದು, ಮುಖಕ್ಕೆ ಕ್ರೀಮ್ ಹಾಕಬಾರ್ದು, ಪೌಡ್ರ್ ಹಾಕಬಾರ್ದು, ಸೋಪ್ ಹಾಕಬಾರ್ದು, ಕನ್ನಡಿ ಮುಂದ್ಗಡೆ ನಿಂತ್ಕೋಬಾರ್ದು, ತಲೆ ಬಾಚಬಾರ್ದು, ಹಾಗೆ ಹಿಂಗೆ ಅನ್ಕೋಬೇಕು ಗಂಡಸರು ಅನ್ನತಕ್ಕಂಥ ಭಾವ. ಅದಕ್ಕೆ ಕೂದಲು ಇಷ್ಟಿಷ್ಟು ಬಿಟ್ಕೊಳ್ರೋ ಅಂತ ಹೇಳ್ಕೊಡೋರು. ಅಲ್ಲಿ ಬಾಚ್ಕೊಳ್ಳೋ ನೆಸಿಟಿ ಬರಲ್ಲ, ಹಿಂಗೆ ಅಂದ್ಕೊಂಡ್ರೆ ಸಾಕು ಅಂತ. ಏನು ಮಾಡೋದು ಮೈಡಿಯ ಆ ರಾಹು? ನಾವು ನಿಮಗೋಸ್ಕರ ಹಿಂಗೆ ಬಿಟ್ಟು ಹಿಂಗೆ ಅಲಂಕಾರ ಎಲ್ಲ ಮಾಡ್ಕೊಂಡು ಕೂತ್ಕೋಬೇಕು. ಆ ರಾಹು ದೋಷದ ಒಂದು ಪ್ರಭಾವ ನೆನ್ಪಿಟ್ಕೊಳ್ಳಿ. ಎನಿಬಡಿ ತುಂಬ ಹೊತ್ತು ಇನ್ನೊಂದಿದೆ, ತುಂಬ ಅಲಂಕಾರ ಮಾಡಿಕೊಳ್ಳತಕ್ಕಂಥ ಹೆಣ್ಣಿಗೆ ನಾನು ಅಂದವಾಗಿದ್ದೇನೆ ಅನ್ನತಕ್ಕಂಥ ಒಂದು ಭಾವ ಬಂತು ಅಂದರೆ ಎಡವಟ್ಟಾಗಿ ಹೋಯಿತು ಮನೆ. ಅವಳು ಕುಣಿಸ್ಲಿಕ್ಕೆ ಶುರು ಹಚ್ಕೋತಾಳೆ ಮನೆಯವ್ರನ್ನ, ನನ್ನ ಗಂಡ ನನ್ನ ಹಿಂದ್ಗಡೆ, ನನ್ನ ಸೆರಗಿಂದ್ಗಡೆ ಅಂತ ಅಲ್ಲಾಡಿಸಿ ಬಿಡುತ್ತಾಳೆ. ಸರಿಯಾದ ವಯಸ್ಸಿನಲ್ಲಿ ಅವಳಿಗೇನಾದರೂ ಗೊತ್ತಾಗಿ ಬಿಟ್ಟರೆ ಆ ಹೆಣ್ಣಿಗೆ, ಆ ಜಗಜ್ಜನನಿಗೆ ನನ್ನಲ್ಲೊಂದು ಅಂದವಿದೆ, ನನ್ನಲ್ಲೊಂದು ಕಿಕ್ಕಿದೆ, ನನ್ನಲ್ಲೊಂದು ಶಕ್ತಿ ಇದೆ, ಇಡೀ ಭೂಮಂಡಲ ನನ್ನಿಂದಿದೆ ಅನ್ನತಕ್ಕಂಥದ್ದು ಗೊತ್ತಾಗಿ ಹೋಯಿತು, ಕ್ಲಿಯೋಪಾತ್ರ ಆಗಿಬಿಡುತ್ತಾಳೆ ಅನ್ನತಕ್ಕಂಥ ಭಾವ ನೆನಪಿಟ್ಟುಕೊಳ್ಳಿ. ಅದಕ್ಕೆ ಹೇಳ್ತಾರೆ, ತುಂಬು ಕನ್ನಡಿಗಳನ್ನು ತುಂಬಿದ ಮನೆಯಲ್ಲಿ ಕನ್ನಡಿಗಳು ಹಾಕೋದೇ ಇಲ್ಲ, ಪುಟದಾಗಿ ಇಟ್ಕೊಂಡಿರ್ತಾರೆ. ಏನಕ್ಕೆ ಗೊತ್ತಾ? ಬರೀ ಬೊಟ್ಟಿಡಲಿಕ್ಕೆ. ನೆನಪಿಟ್ಟುಕೊಳ್ಳಿ, ಬರೀ ಬೊಟ್ಟಿಡ್ಲಿಕ್ಕೆ.
ಕನ್ನಡಿ ಮುಂದುಗಡೆ ತನ್ನ ಅಂದವನ್ನು ತಾನು ನೋಡಬಾರದು. ಅದುವೇ ಕುತ್ತಾಗಿ ಹೋಗುತ್ತೆ, ಕೆಡಿಸುತ್ತೆ, ಅಂದ ಕೆಡಿಸುತ್ತೆ, ಮನಸ್ಸು ಕೆಡಿಸುತ್ತೆ, ಓಹೋ ಅನ್ನೋ ಅಹಂ ತುಂಬಿಸುತ್ತೆ. ಆ ರಾಹುದೋಷ ಮನೆಯೇ ಒಡೆದೋಗುತ್ತೆ. ಯಾರು ಹೆಚ್ಚಾಗಿ ಗಾಜನ್ನು ಉಪಯೋಗಿಸ್ತಾರೆ ನೋಡಿ, ತಪ್ಪು ತಿಳ್ಕೋಬೇಡಿ, ಪಾಶ್ಚಿಮಾತ್ಯರು, ಆಂಗ್ಲರು, ಆ ಕಡೆ ಊರಿನವ್ರು, ನಮ್ಮ ಕಡೆ ಊರಿನವರೆಲ್ಲ ಆ ಕಡೆ ಊರಿನವರು. ನೋಡಿ ನಮ್ಮ ಮನೆಗಳಲ್ಲಿ ಎಲ್ಲಾದರೂ ನೀವು ಹಳ್ಳಿಗಳ ಕಡೆ ಹೋದಾಗ ನೋಡಿ, ಕನ್ನಡಿ ಹುಡುಕಿ ನೋಡೋಣ, ಎಲ್ಲೋ ಮೂಲೆಯಲ್ಲಿ ಒಂದು ಇಟೇಷ್ಟು ತಗಲಾಕಿರ್ತಾರೆ, ಎಲ್ಲೋ ಒಳಗಡೆ ಇಟ್ಟಿರ್ತಾರೆ. ನೋಡಿಬೇಕಾದ್ರೆ ಆ ಬೊಟ್ಟು ಇಟ್ಕೊಳ್ಳೋಕೆ ಮಾತ್ರ ಹೀಗೀಗ ಅಂದ್ಬಿಟ್ಟು ಲೈಟಾಗಿ ಇಟ್ಕೊಂಡು ಹೀಗೆ ಅನ್ಲಿಕ್ಕೆ. ನಾವು ಅಷ್ಟೇ ಇಷ್ಟೇಷ್ಟು ಕನ್ನಡಿ ಇಟ್ಕೊಂಡಿರ್ತಾರೆ. ಆ ಕುಂಕುಮ ಇಟ್ಕೊಳ್ಳಿ, ಇಷ್ಟು ದೊಡ್ಡದು ಮಿರರ್ ಇಟ್ಕೊಂಡು ಸುತ್ತಾಡ್ತಿರೋಲ್ಲ. ಸುತ್ತಾಡಲೂಬಾರದು. ಮನೆ ಒಡೆಯುತ್ತೆ, ಕುಟುಂಬ ಒಡೆಯುತ್ತೆ, ದಾಂಪತ್ಯ ಒಡೆಯುತ್ತೆ, ಅನುರಾಗ ಒಡೆಯುತ್ತೆ. ರಾಹು ಪ್ರಭಾವ ವಿಪರೀತವಾದಂಥ ಉನ್ಮಾದ ಹೆಚ್ಚಿಸುತ್ತೆ. ನಾನು ಅನ್ನತಕ್ಕಂಥದ್ದು ಕನ್ನಡಿ ಇರಬೇಕು. ಎಲ್ಲಿ ಗೊತ್ತಾ, ನೀವು ತುಂಬ ಶ್ರೀಮಂತರಾಗಿದ್ದೀರಾ, ದೊಡ್ಡ ಮನೆ ಕಟ್ಟಿಸ್ಕೊಂಡಿದ್ದೀರಾ, ಎಸ್, ಎಲ್ಲಿರ್ಬೇಕು ಗೊತ್ತಾ, ಹುಟ್ಟದಾಗಿ ನಿಮ್ಮ ಜಿಮ್ ರೂಮಲ್ಲಿ ಇಟ್ಕೊಳ್ಳಿ. ಮೈಕಟ್ಟು ನೋಡಲು ಕರಗಿಸಲು ಉನ್ಮತ್ತ ಉಂಟು ಮಾಡುತ್ತೆ. ಎಕ್ಸಸೈಸ್ ಮಾಡುವಾಗ ಇದು ಬಂದಿದಪ್ಪ, ಇದು ಬಂದಿದಪ್ಪ, ಐ ಆಮ್ ಫ್ಲೆಕ್ಸಿಪ್ಪ, ಐ ಆಮ್ ಡೂಯಿಂಗ್ ದಿಸ್ಪ ಅನ್ನೋದಕ್ಕೆ ಅಲ್ಲಿ ಬೇಕು ಕನ್ನಡಿ ಅಷ್ಟೇ. ಅದಾದಮೇಲೆ ಬಾಗಿಲು ಬೀಗ ಹಾಕಬೇಕು. ಅಲ್ಲಿ ನೆರಳು ಬೆಳಕು ಬಿದ್ದು ಕೂಡ ರಿಫ್ಲೆಕ್ಟ್ ಆಗಿ ಬೇರೆಯವ್ರಿಗೂ ಬೀಳಬಾರ್ದು, ನಮಗೂ ಬೀಳಬಾರ್ದು. ನಾವು ಗಾಡೀಲಿ ಹೋಗ್ತಿದ್ದೀವಿ, ರಿಫ್ಲೆಕ್ಟ್ ಎಲ್ಲಿಂದ ಮಿರರ್ ಕಣ್ಣಿಗೆ ಹಿಂಗೆ ಹೊಡಿತಂದ್ರೆ ತೊಗೊಂಡೋಗಿ ಆಕ್ಸಿಡೆಂಟ್. ಹೌದು ಅಲ್ವೋ? ಆ ಒಂದು ರಿಫ್ಲೆಕ್ಷನ್ಗೆ ಆಕ್ಸಿಡೆಂಟ್ ಆಗುತ್ತೆ. ಅಂದರೆ ಮನೇಲೇ ತೊಗೊಬಂದು ಇಟ್ಕೊಂಡ್ರೆ ಗಾಜಿನ ವಸ್ತುಗಳು ಏನಾಗ್ಬೋದು ಯೋಚನೆ ಮಾಡಿ ನೋಡಿ. ಗೊತ್ತಿಲ್ಲ, ಅರೆಪ್ರಜ್ಞಾವಸ್ಥೆಯ ಒಂದು ಸಂಸ್ಕಾರ ಕಲ್ತ್ಕೊಬಿಟ್ಟಿದ್ದೇವೆ ನಾವು. ಯಾರೋ ಅವ್ರ ಪಕ್ಕದ ಮನೆಯಲ್ಲಿ ಗಾಜಿನ ತಟ್ಟೆಯಲ್ಲಿ ತಿಂತಾನಂತೆ, ಚೆನ್ನಾಗಿ ಕಾಣಿಸುತ್ತಂತೆ. ಗಾಜಿನ ತಟ್ಟೆನಲ್ಲಿ ತಿಂದರೆ ದಟ್ಟ ದಾರಿದ್ರ್ಯ ಬರುತ್ತೆ ಅನ್ನೋ ಒಂದು ಮಾತು ಇದೆ. ತಿನ್ನಲೇಬಾರ್ದು, ಬಳಸಲೇಬಾರ್ದು. ಇಟ್ ಇಸ್ ನಾಟ್ ಯೂಸ್ಫುಲ್. ಶೇಖರಣೆಗೋಸ್ಕರ ಏನಾದರೂ ಒಂದು ಚೂರು ಪಾರು, ಏನಾದರೂ ಒಂದು ಚೂರು ಪಾರುಗೋಸ್ಕರ ಒಂದು 2-3 ಇಟ್ಕೋಬಹುದೇನೋ ಅಷ್ಟೇ. ಶೇಖರಣೆಗೋಸ್ಕರ ಏನೋ ಕೆಲವೊಂದು ವಸ್ತುಗಳು ಚಿಕ್ಕದಾಗಿ ಅಷ್ಟೇ. ತುಂಬ ದೊಡ್ಡದಾದಂಥ ಗಾಜಿನ ವಸ್ತುಗಳನ್ನು ಮನೆಯಲ್ಲಿ ಡೈನಿಂಗ್ ಟೇಬಲ್ ಸಮೇತ ಬಳಸೋ ಹಾಗಿಲ್ಲ. ರಾಹು ಪ್ರಭಾವ ಬಳಸೋ ಹಾಗಿಲ್ಲ. ಯೋಚನೆ ಮಾಡಿ ನೋಡಿ, ಡೈನಿಂಗ್ ಟೇಬಲ್ ಮೇಲೆ ವೈಜ್ಞಾನಿಕ ಕಾರಣನೂ ಇದೆ. ಊಟ ಮಾಡ್ತೀರಾ, ಬೈ ಮಿಸ್ಟೇಕ್ ಏನೋ ಕುಕ್ಕಿತು, ಊಟದ ಮೇಲೆಲ್ಲ ಹಾರಿ, ನೀವು ಮುಖದ ಮೇಲೆಲ್ಲ ಹಾರಿ, ಚುಚ್ಕೊಂಡು, ಅಂಡು ಚುಚ್ಕೊಂಡು ಏನೇನಾಗುತ್ತೆ ಪಡ್ಪಾಟ್ಲು. ಫಸ್ಟ್ ಆಫ್ ಆಲ್ ಡೈನಿಂಗ್ ಟೇಬಲ್ ಮೇಲೆ ಕೂತ್ಕೊಂಡು ಊಟನೇ ಮಾಡಬಾರ್ದು. ಗೊತ್ತಿದೆಯೋ ನಿಮಗೆ? ತಿಳ್ಕೊಬೇಕಾ? ಕಾದು ನೋಡಿ ಮುಂದಿನ ಸಂಚಿಕೆಗಳಲ್ಲಿ. ಆದರೆ ನಾಳೆ ಬಂಗಾರ ಯಾವಾಗ ಧರಿಸ್ಬೇಕು, ಹೇಗೆ ಧರಿಸ್ಬೇಕು, ಧರಿಸೋದಕ್ಕೂ ಮೊದಲು ತಂದರೆ ಏನು ಮಾಡಬೇಕು ಅನ್ನೋದು ಗೊತ್ತಿದೆಯಾ? ಶುಭ ಶುಕ್ರವಾರದ ಹೊಸ ವರ್ಷದ ವಿಶೇಷ ಸಂಚಿಕೆ ವೀಕ್ಷಿಸಿ. ನಾಳಿನ ಸಂಚಿಕೆಯಲ್ಲಿ ತಿಳಿಸ್ಕೊಡ್ತೇನೆ. ಒಳ್ಳೆಯದಾಗಲಿ. ಖಂಡಿತ ಗುರೂಜಿ, ಗಾಜಿನ ವಸ್ತುವಿನ ಪರಿಣಾಮದ ಬಗ್ಗೆ ಬಹಳಷ್ಟು ಮಾಹಿತಿನ ನೀಡಿದ್ದೀರಾ. ವೀಕ್ಷಕರೆಲ್ಲರ ಪರವಾಗಿ ನಿಮಗೆ ಧನ್ಯವಾದಗಳು. ನಮಸ್ತೆ ಶಂಕರ. ವೀಕ್ಷಕರೇ, ಇದು ಇವತ್ತಿನ ಮಹರ್ಷಿ ದರ್ಪಣ ಕಾರ್ಯಕ್ರಮ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ಮಾಹಿತಿ ಜೊತೆ ಭೇಟಿಯಾಗೋಣ. ನಮಸ್ಕಾರ.